Dear friends, welcome to my YouTube channel, The Classic Corner. ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಹೇಳ್ತಾ ಇದ್ವಿ ಗ್ರಾಮರ್ ಚಾಪ್ಟರ್ ನಲ್ಲಿ ನಾವು ಹೇಳ್ತಾನ ಇದ್ದೀನಿ. ಏನು ಅಂತಂದ್ರೆ ನಮ್ಮ ಈ ಗ್ರಾಮರ್ ಕೋರ್ಸ್ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಅಂಡ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ 3 ಹಂತಗಳಲ್ಲಿ ನಡೆಯುತ್ತದೆ. ಫಸ್ಟ್ ಒನ್ ವೊಕ್ಯಾಬ್ಯುಲರಿ, ಗ್ರಾಮರ್ ಅಂಡ್ ಕಂಪೋಸಿಷನ್. ಈ ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಮತ್ತು ಗ್ರಾಮರ್ ಸೈಮಲ್ಟೇನಿಯಸ್ ಆಗಿ ಹೋಗ್ತವೆ ಎರಡು. ಓಕೆ, ನಾವು ವೊಕ್ಯಾಬ್ಯುಲರಿ ಪಾರ್ಟ್ ಅನ್ನ ಈ ಗ್ರಾಮರ್ ಕ್ಲಾಸ್ ಆಗೋಕ್ಕಿಂತ ಮೊದಲ ಅದನ್ನ 5, 10, 15, 20 ನಿಮಿಷಗಳ ಕಾಲ ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಈಗ ನಾನು ತಗೊಂಡಿದ್ದು ವರ್ಬ್ಸ್. ಇಂಟ್ರೊಡಕ್ಷನ್ ಕ್ಲಾಸ್ ನಲ್ಲಿ ಹೇಳ್ತಾ ಇದ್ದೀನಿ ನಾನು. ಅಲ್ಲಿಂದ ಇಲ್ಲಿವರೆಗೆ ಹೇಳ್ತಾನೆ ಇದ್ದೀನಿ ಅದನ್ನ. ಅದು ವರ್ಬ್ಸ್ ಚಾಪ್ಟರ್ ಅನ್ನ ಸುಮಾರು 250ಕ್ಕಿಂತ ಹೆಚ್ಚು ವರ್ಬ್ಸ್ ಗಳನ್ನ ಕೊಟ್ಟು ಇನ್ನೊಂದು ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತ ಟಾಪಿಕ್ ಅನ್ನ ತಗೊಳ್ಳೋದು. ಇದು ಮುಗಿದಾದ್ಮೇಲೆ, ವರ್ಬ್ ಚಾಪ್ಟರ್ ಆದ್ಮೇಲೆ. ಓಕೆ, ನಾ ಹೇಳಿದ ಹಾಗೆ ಬಹಳಷ್ಟು ಚಾಪ್ಟರ್ಸ್ ಇದಾವ ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದ್ರಲ್ಲಿ. ಬಹಳಷ್ಟು ಚಾಪ್ಟರ್ಸ್ ಹೆಲ್ಪ್ ಆಗ್ತಾವ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಇರ್ತಾವ, ಫ್ರೇಸಲ್ ವರ್ಬ್ಸ್ ಅದಾವ, ಅಂಡ್ ಇಡಿಯಮ್ಸ್, ಸಿನಾನಿಮ್ಸ್, ಎಂಟಾನಿಮ್ಸ್. ಓಕೆ, ಇವೆಲ್ಲ ನಮ್ಮಲ್ಲಿ ಶಬ್ದ ಸಂಪತ್ತು ಹೆಚ್ಚಾಗ್ಲಿಕ್ಕೆ ಹೆಲ್ಪ್ ಆಗ್ತಾವ. ಈಗ ಅವನು ಪ್ರಾಕ್ಟೀಸ್ ಮಾಡಿದ್ರೆ, ಈಗ ವರ್ಬ್ಸ್ ಅನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ವರ್ಬ್ಸ್ 3 ಫಾರ್ಮ್ಗಳಲ್ಲಿ ಇರ್ತದ. V1, V2, V3. ನಾವು ಇದಕ್ಕೆ V1 ಅಂತ ಹೆಸರು ಕೊಡ್ತೀವಿ, ಇದಕ್ಕೆ V2 ಅಂತ ಹೆಸರು ಕೊಡ್ತೀವಿ, V3 ಅಂತ ಹೆಸರು ಕೊಡ್ತೀವಿ. ಈ ಫಸ್ಟ್ ಪ್ರೆಸೆಂಟ್ ಟೆನ್ಸ್ ಅಂತ ಏನಿದೆಯಲ್ಲ, ಪ್ರೆಸೆಂಟ್ ಈ ಕಾಲಮ್ ನಲ್ಲಿ ಇರೋದಕ್ಕೆ ಬಹಳಷ್ಟು ಹೆಸರು ಅದಾವ. ಇದಕ್ಕೆ V1 ಅಂತೀವಿ, V2 ಅಂತೀವಿ, ಸಾರಿ ಐ ಮೀನ್ V1 ಅಂತೀವಿ, ಬೇಸ್ ವರ್ಬ್ ಅಂತೀವಿ, ರೂಟ್ ವರ್ಬ್ ಅಂತೀವಿ, ಅಂಡ್ MV ಮೇನ್ ವರ್ಬ್ ಅಂತೀವಿ. ಓಕೆ, ಬೇಸ್ ವರ್ಬ್, V1, ಪ್ರೆಸೆಂಟ್ ಫಾರ್ಮ್, ಏನು ಇಷ್ಟೆಲ್ಲಾ ಹೆಸರುಗಳಿಂದ ಕರಿತೀವಿ ಅದನ್ನ. MV ಮೇನ್ ವರ್ಬ್ ಅಂತಾನು ಕರಿತೀವಿ. ಮೇನ್ ವರ್ಬ್ ಅಂತಾದ್ರೂ ಅನ್ಬೋದು, ರೂಟ್ ವರ್ಬ್ ಅಂತಾದ್ರೂ ಅನ್ಬೋದು, ಬೇಸ್ ವರ್ಬ್ ಅಂತಾದ್ರೂ ಅನ್ಬೋದು, ಮೇನ್ ವರ್ಬ್ ಅಂತಾದ್ರೂ ಅನ್ಬೋದು. ಎಲ್ಲ ಇದು. ಓಕೆ, ನಾ ಹೇಳಿದ ಹಾಗೆ ಈಗ ಸಮ್ ವರ್ಬ್ಸ್. ಫ್ಲೈ, ಫ್ಲೂ, ಫ್ಲೋನ್. ನೋಡ್ರಿ, ಕಾಮನ್ ಆಗಿ ವರ್ಡ್ ಇದು. ದ ಬರ್ಡ್ ಈಸ್ ಫ್ಲೈಯಿಂಗ್. ಫ್ಲೈ, ಇದು ಫ್ಲೈ ಅನ್ನೋದು ಕ್ರಿಯಾಪದದ ಮೂಲ ರೂಪ. ವರ್ಬ್ 1, V1. ಓಕೆ, ಪ್ರೆಸೆಂಟ್ ಫಾರ್ಮ್, ಮೇನ್ ವರ್ಬ್, ರೂಟ್ ವರ್ಬ್, ಬೇಸ್ ವರ್ಬ್. ಫ್ಲೈ, ಫ್ಲೂ, ಸೆಕೆಂಡ್ ಫಾರ್ಮ್ ಏನಾಗುತ್ತೆ ಫ್ಲೂ, ಥರ್ಡ್ ಫಾರ್ಮ್ ಫ್ಲೋನ್. ಓಕೆ, ಇವು 3 ಫಾರ್ಮ್ ಬೇಕೇ ಬೇಕು. ಇಂಗ್ಲಿಷ್ ಅನ್ನ ನೀವು ಮಾತಾಡಬೇಕಾದ್ರ, ಸ್ವಚ್ಛವಾಗಿ ಮಾತಾಡಬೇಕಾದ್ರ 3 ವರ್ಬ್ ಫಾರ್ಮ್ಸ್ ಗಳು ಬೇಕೇ ಬೇಕು. ಇಲ್ಲದೆ ಇದ್ರೆ ಇಂಗ್ಲಿಷ್ ನಲ್ಲಿ ಮಾತಾಡಕ್ ಸಾಧ್ಯನೇ ಇಲ್ಲ. ಓಕೆ, ಸೊ ಫ್ಲೈ ಅಂದ್ರೆ ಹಾರು, ನಿಮ್ಗೆ ಗೊತ್ತಿದೆ. ಫಾರ್ಬಿಡ್, ಫಾರ್ಬೇಡ್, ಫಾರ್ಬಿಡನ್, ನಿಷೇಧಿಸು. ಓಕೆ, ಬೇಡವೆನ್ನು, ಅದಕ್ಕೆ ಫಾರ್ಬಿಡ್ ಅಂತ. ಫಾರ್ಬಿಡ್, ಫಾರ್ಬೇಡ್, ಫಾರ್ಬಿಡನ್. ಫೋರ್ಕಾಸ್ಟ್, ಫೋರ್ಕಾಸ್ಟ್, ಫೋರ್ಕಾಸ್ಟ್. It is same in the 3 forms. ವರ್ಬ್ 1, ವರ್ಬ್ 2, ವರ್ಬ್ 3. ಈ 3 ಫಾರ್ಮ್ಸ್ ಗಳಲ್ಲಿ ಸೇಮ್ ಇದೆ. ಅದು ಯಾವುದು? ಫೋರ್ಕಾಸ್ಟ್, 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 ಭವಿಷ್ಯ ಹೇಳು. ಓಕೆ, ಅಂಡ್ ಫರ್ಗೆಟ್, ಫರ್ಗಾಟ್, ಫರ್ಗಟನ್. ನೋಡಿ, ಇದು ಕಾಮನ್ ಆಗಿ ಬಳಕೆ ಮಾಡ್ತಾರೆ ನೀವು. ಫರ್ಗೆಟ್, ಮರೆವು, ಮರೆತು ಬಿಡು. ಫರ್ಗೆಟ್, ಫರ್ಗಾಟ್. ಇದು ಸೆಕೆಂಡ್ ಒನ್. ಫರ್ಗಾಟ್, ಫರ್ಗಾಟ್, ಫರ್ಗಟ್, ಫರ್ಗಟ್ನು ಅಂತಾರ, ಫರ್ಗಾಟ್ನು ಅಂತಾರ. ಯಾವ್ದಾದ್ರು ಪ್ರೊನೌನ್ಸಿಯೇಷನ್ ಮಾಡ್ರಿ. ಫರ್ಗೆಟ್, ಗೆಟ್, ಗಾಟ್, ಗಾಟನ್. ಫರ್ಗೆಟ್, ಫರ್ಗಟ್, ಫರ್ಗಟನ್, ಫರ್ಗಟನ್. ಓಕೆ, ಫಾರ್ಗಟನ್ ಅಂತಾರ, ಫರ್ಗಟನ್. ಸಿ, ಫರ್ಗಿವ್ ಅಂದ್ರೆ ಮರೆತು ಬಿಡುದು. ಫರ್ಗಿವ್, ಫರ್ಗೇವ್, ಫರ್ಗಿವನ್ ಅಂದ್ರೆ ಕ್ಷಮಿಸಿ ಬಿಡುವುದು. ಮೇಲಿದು ಮರೆತು ಬಿಡು, ಕೆಳಗಿಂದು ಕ್ಷಮಿಸಿ ಬಿಡು, ಕ್ಷಮಿಸು ಅಂತ ಅರ್ಥ. ಫರ್ಗಿವ್, ಫರ್ಗೇವ್, ಫರ್ಗಿವನ್. ನೋಡ್ರಿ, ಇಲ್ಲಿ ಎರಡು ನೋಡು, ಫಾರ್ ಅಂತ ಇದೆ, ಗಿವ್ ಅಂತ ಇದೆ. ಫಾರ್ ಗಿವ್, ಫಾರ್ ಅನ್ಬೇಕು ಆಕ್ಚುಲಿ. ಅದಕ್ಕ ನೋ ಪ್ರಾಬ್ಲಮ್, ಫಾ ಅಂದ್ರೂ ಓಕೆ. ಫಾರ್ ಗೇವ್, ಫಾರ್ ಗಿವ್, ಫಾರ್ ಗೇವ್, ಫಾರ್ ಗಿವನ್. ಓಕೆ,
ಕರೆಕ್ಟ್ ಪ್ರೊನೌನ್ಸಿಯೇಷನ್ ಆಗುತ್ತದೆ, ಫಾ ಆಗೋದಿಲ್ಲ ಅದು. ಫಾ ಅಂದ್ರೂ ಏನು ದೊಡ್ಡ ಮಿಸ್ಟೇಕ್ ಏನಾಗೋದಿಲ್ಲ. ಫಾರ್ ಗಿವ್, ಫಾರ್ ಗೇವ್, ಫಾರ್ ಗಿವನ್. ಈ ಇದ್ರಲ್ಲಿ ನೋಡ್ರಿ ಇನ್ನೊಂದು ವರ್ಬ್ ಇದೆ, ಗಿವ್, ಗೇವ್, ಗಿವನ್ ಅಂತ ಹೇಳ್ಬೋದು ನೀವು. ಅದನ್ನು ನೆನ್ಪು ಮಾಡ್ಕೊಳ್ಬಹುದು. ಗಿವ್ ಇದ್ 3 ಫಾರ್ಮ್ ದಲ್ಲಿ ಆಗುತ್ತಾ? ಇದು ಒಂದೇ ವರ್ಡ್, ಬಟ್ ಇದನ್ನ ಫಾರ್ ತೆಗೆದು ಬಿಟ್ರ ಗಿವ್ ಒಂದ್ ವರ್ಬ್ ಆಗಿರ್ತದ. ಫಾರು ಗಿವ್ ಸೇರಿ ಇನ್ನೊಂದು ವರ್ಬ್ ಆಗಿದೆ ಅದು. ಯಾವುದು? ಫರ್ಗಿವ್, ಕ್ಷಮಿಸು ಆಗಿದೆ. ಫರ್ಗಿವ್, ಗೇವ್, ಫರ್ಗಿವನ್. ಫ್ರೀಸ್, ಫ್ರೋಸ್, ಫ್ರೋಸನ್. ನೋಡ್ರಿ ಚೇಂಜಸ್ ಹೆಂಗಾಗ್ತದೆ ನೋಡ್ರಿ. ಫ್ರೀಸ್ ಹೆಪ್ಪುಗಟ್ಟು, ಗಟ್ಟಿಯಾಗು. ಫ್ರೀಸ್, ಫ್ರೋಸ್, ಫ್ರೋಸನ್. ಓಕೆ, ನಾ ಹೇಳಿದಾಗೆ 3 ಸಲ ರಿಪೀಟ್ ಮಾಡ್ಬೇಕು, ಅಂದ್ರೆ ನೆನಪಿನಲ್ಲಿ ಉಳ್ದಂಗ ಆಗ್ತಾವ. ಆಗೋದಿಲ್ಲ. ರಿಪೀಟ್ ಆಫ್ಟರ್ ಮೀ. ಫ್ಲೈ, ಫ್ಲೂ, ಫ್ಲೋನ್. ಫ್ಲೈ, ಫ್ಲೂ, ಫ್ಲೋನ್. ಫ್ಲೈ, ಫ್ಲೂ, ಫ್ಲೋನ್. ಫರ್ಬಿಡ್, ಫರ್ಬೇಡ್, ಫರ್ಬಿಡನ್. ಫರ್ಬಿಡ್, ಫರ್ಬೇಡ್, ಫರ್ಬಿಡನ್. ಫರ್ಬಿಡ್, ಫರ್ಬೇಡ್, ಫರ್ಬಿಡನ್. ಫೋರ್ಕಾಸ್ಟ್, ಫೋರ್ಕಾಸ್ಟ್, ಫೋರ್ಕಾಸ್ಟ್. ಫೋರ್ಕಾಸ್ಟ್, ಫೋರ್ಕಾಸ್ಟ್, ಫೋರ್ಕಾಸ್ಟ್. ಫೋರ್ಕಾಸ್ಟ್, ಫೋರ್ಕಾಸ್ಟ್, ಫೋರ್ಕಾಸ್ಟ್. Forget, forgot, forgotten. Forget, forgot, forgotten. Forget, forgot, forgotten. Forgive, forgave, forgiven. Forgive, forgave, forgiven. Forgive, forgave, forgiven. Freeze, froze, frozen. Freeze, froze, frozen. Freeze, froze, frozen. ಈ ತರ ರಿಪಿಟೇಷನ್ ಯಾವಾಗ ಮಾಡ್ತೀವಿ ಯಾವುದೇ ವಿಷಯ, ಅದು ಹೆಚ್ಚು ನೆನಪಿನಾಗ ಉಳಿತದ. ಓಕೆ, ನಾವು ಕಾನ್ಸಂಟ್ರೇಷನ್ ಮಾಡ್ತೀವಿ ಹೆಚ್ಚು ಯಾವಾಗ ರಿಪಿಟೇಷನ್ ಮಾಡ್ತಾ ಹೋಗ್ತೀವಿ, ಅವಾಗ ಆ ವಿಷಯದ ಮೇಲೆ, ಯಾವ ವಿಷಯವನ್ನು ಆ ವಿಷಯದ ಮೇಲೆ ಓದ್ತಾ ಇರ್ತೀವಲ್ಲ, ಆ ವಿಷಯದ ಮೇಲೆ ಕಾನ್ಸಂಟ್ರೇಷನ್ ಆಗ್ತದ. ಓಕೆ, ಇದು ಒಂದೇ ವಿಷಯ, ಯಾವುದೇ ವಿಷಯ ತಗೊಳ್ರಿ, ಸಬ್ಜೆಕ್ಟ್ ತಗೊಳ್ರಿ, ಹಿಸ್ಟ್ರಿ ತಗೊಳ್ರಿ, ಕಾನ್ಸ್ಟಿಟ್ಯೂಷನ್ ತಗೊಳ್ರಿ, ಯಾವುದೇ ಸಬ್ಜೆಕ್ಟ್ ಇರ್ಲಿ, ನೀವು ರಿಪಿಟೇಷನ್ ಮಾಡೋದ್ರಿಂದ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಅನ್ನು ಆಗ್ತದ. ಅಂಡ್ ಹೆಚ್ಚು ವಿಷಯಗಳನ್ನ ಕಲಿತೀರಿ ನೀವು, ಬೇರೆ ಬೇರೆ ದಿಕ್ಕುಗಳಲ್ಲಿ ನೀವು ಯೋಚನೆ ಮಾಡಕ್ ಕಲಿತೀರಿ. ಸೊ ಯು ಸ್ಟಾರ್ಟ್ ಥಿಂಕಿಂಗ್ ಇನ್ ಮೆನಿ ಡೈರೆಕ್ಷನ್ಸ್. ಓಕೆ, ಲೈಕ್ ದಿಸ್. ಇದು ವರ್ಬ್ಸ್. ವೊಕ್ಯಾಬುಲರಿ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತ ಆ, ನಮ್ಮ ಆಕ್ಚುಯಲ್ ಕ್ಲಾಸ್ಗಿಂತ ಮೊದಲು ನಡೆಯುವಂತ ಒಂದು ಏನು ಪ್ರಾಕ್ಟೀಸ್, ವೊಕ್ಯಾಬುಲರಿ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತೆ ಪ್ರಾಕ್ಟೀಸ್. ಓಕೆ, ಸೊ ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಅವರ್ ಆಕ್ಚುಯಲ್ ಕ್ಲಾಸ್, ಗ್ರಾಮರ್ ಕೋರ್ಸ್. ನಾವು ಗ್ರಾಮರ್ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡೀವಿ. ಈಗ ಫಸ್ಟ್ ಗ್ರಾಮರ್ ಕೋರ್ಸ್ ದಲ್ಲಿ ಫಸ್ಟ್ ಟಾಪಿಕ್ ತಗೊಂಡಿದ್ದು ಯಾವುದು ಅಂತಂದ್ರೆ ಪ್ರೆಸೆಂಟ್ ಟೆನ್ಸ್. ಟೆನ್ಸ್ ದಿಂದ ಚಲೋ ಮಾಡಿವಿ. ಐ ಮೀನ್ ಫಸ್ಟ್ ಟೆನ್ಸ್ ದಿಂದ ಚಲೋ ಮಾಡಿವಿ, ಅದರಲ್ಲಿ ಪ್ರೆಸೆಂಟ್ ಟೆನ್ಸ್ ದಿಂದ ಹೇಳ್ಕೋತಾ ಬರಕತ್ತೀವಿ. ಓಕೆ, ಈಗ ಮೊದಲೆಲ್ಲ ತಗೊಂಡಿದ್ದು ನಾವು ಇಂಟ್ರೊಡಕ್ಷನ್ 1, ಇಂಟ್ರೊಡಕ್ಷನ್ 2, ಇಂಟ್ರೊಡಕ್ಷನ್ 3, ಇಂಟ್ರೊಡಕ್ಷನ್ 4, 5, 6, 7 ವರೆಗೂ ಇರಬಹುದು. ಅವನೇನು ಅಪ್ಲೋಡ್ ಮಾಡಿದೀವಲ್ಲ, ಅವು ಇಂಟ್ರೊಡಕ್ಷನ್ ಮಾತ್ರ, ಅವು ಯಾವುದು ಸಬ್ಜೆಕ್ಟ್ ಅಲ್ಲ. ನಾವು ಕ್ಲಾಸ್ ನಲ್ಲಿ ಏನ್ ಹೇಳ್ತೀವಿ, ಹೇಗೆ ಹೇಳ್ತೀವಿ, ಯಾವ ತರ ಅಪ್ರೋಚ್ ಆಗ್ತೀವಿ, ನೀವ್ ಹೆಂಗ್ ಕಲಿಬೇಕು, ಬೇಸಿಕ್ ಆಗಿ ಏನ್ ನೆನ್ಪಿಟ್ಕೊಳ್ಬೇಕು ಅನ್ನೋದನ್ನ ಮಾತ್ರ ಹೇಳಿವ 6 ಅಥವಾ 7 ವಿಡಿಯೋದಲ್ಲಿ. ನಮ್ಮ ಆಕ್ಚುಯಲ್ ಕ್ಲಾಸ್ ಸ್ಟಾರ್ಟ್ ಆಗಿದ್ದು ಟೆನ್ಸ್ ದಿಂದ. ಓಕೆ, ಅದು ಇಂಪಾರ್ಟೆಂಟ್. ನಿಮ್ಗೆ ಅಲ್ಲಿಂದ ನೋಡ್ಕೋತಾ ಬರ್ಬೇಕು. ಅದು ಇಂಪಾರ್ಟೆಂಟ್ ಅಂದ್ರೆ ಮೊದಲಿನ ವಿಡಿಯೋಸ್ ನೋಡ್ಬೇಕು. ಇಂಟ್ರೊಡಕ್ಷನ್ ವಿಡಿಯೋಸ್ ಆರ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಅವ್ರು ನೋಡಿದಾದ್ಮೇಲೆ ನೀವು ಸ್ಟಾರ್ಟ್ ಮಾಡ್ಬೇಕು. ಯಾಕಂದ್ರೆ ಅಲ್ಲಿ ನಾನು ಹೇಳಿರ್ತೀನಿ, ನಮ್ಮ ಈ ಗ್ರಾಮರ್ ಕೋರ್ಸ್ ದಲ್ಲಿ, ಸ್ಪೋಕನ್ ಕೋರ್ಸ್ ದಲ್ಲಿ ನಿಮ್ಗೆ ಅವಶ್ಯಕವಾಗಿ ಏನ್ ಬೇಕು, ನೀವು ಯಾವ ವಿಷಯದಿಂದ ರೆಡಿಯಾಗಿ ಕುತ್ಕೊಂಡಿರ್ಬೇಕು ಈ ಗ್ರಾಮರ್ ಕೋರ್ಸ್ ಅನ್ನು ನೋಡಾಕ ಅನ್ನೋದನ್ನ ನಾವು ಡಿಟೇಲ್ ಆಗಿ ಡಿಸ್ಕಷನ್ ಮಾಡಿವಿ. ಓಕೆ, ಬೇಸಿಕ್ ಆಗಿ ಹೇಳಿದೀವಿ ಏನ್ ಇರ್ಬೇಕು ನಿಮ್ಮಲ್ಲಿ ಮೊದಲ ಅಂತೇಳಿ. ಓಕೆ, ಸೊ ಈಗ ನಾವು ಪ್ರೆಸೆಂಟ್ ಟೆನ್ಸ್ ದಿಂದ ಸ್ಟಾರ್ಟ್ ಮಾಡಿದ್ವಿ. ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಮುಗಿಸಿದ್ವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮುಗಿಸಿದ್ವಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಓನ್ಲಿ ಪ್ರೆಸೆಂಟ್ ಟೆನ್ಸ್ ಟು ಬಿ ಫಾರ್ಮ್ ಆಮ್, ಈಸ್, ಆರ್. ಟು ಬಿ ಫಾರ್ಮ್ ಅಂತೀವಿ ಅದಕ್ಕ. ಪ್ರೆಸೆಂಟ್ ಟೆನ್ಸ್ ನಲ್ಲಿ ಯೂಸ್ ಆದಾಗ ಅವಕ್ಕೆ ಟು ಬಿ ಫಾರ್ಮ್ಸ್ ಅಂತ ಹೇಳುವುದೇ ಒಳ್ಳೇದು. ಓಕೆ, ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳುವುದು ತಪ್ಪು. ಯಾಕಂದ್ರ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಅವು ಇರುವಿಕೆಯನ್ನ ಮಾತ್ರ ಸೂಚಿಸ್ತವೆ. ದೇ ಶೋ ದ ಸ್ಟೇಟ್, ಕಂಡೀಷನ್. ಒಂದು ಸಬ್ಜೆಕ್ಟ್ ಏನಿದೆ, ಹೇಗಿದೆ, ಎಲ್ಲಿದೆ ಮಾತ್ರ ಹೇಳುವುದು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ತರ ಹೆಲ್ಪಿಂಗ್ ವರ್ಬ್ಸ್ ಡೂ, ಡಸ್. ಓಕೆ, ಅಗೇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಾಗ ಹೆಲ್ಪಿಂಗ್ ವರ್ಬ್ ಆಮ್, ಈಸ್, ಆರ್. ಓನ್ಲಿ ಪ್ರೆಸೆಂಟ್ ಟೆನ್ಸ್ ದಾಗು ಟು ಬಿ ಫಾರ್ಮ್ಸ್ ಯಾವ ಅದಾವ? ಆಮ್, ಈಸ್, ಆರ್ ನ ಅದಾವ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿನೂ ಆಮ್, ಈಸ್, ಆರ್ ಅದಾವ.
ಅಲ್ಲೇ ಓನ್ಲಿ ಪ್ರೆಸೆಂಟ್ ಟೆನ್ಸ್ ದಲ್ಲಿ ಯಾಮ್ ಆರ್ ಮುಂದೆ ವರ್ಬ್ ಇರುದಿಲ್ಲ. ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮುಂದೆ ಯಾಮ್ ಈಸ್ ಆರ್ ಮುಂದೆ ವರ್ಬ್ ಇರ್ತದೆ. ಡಿಫ್ರೆನ್ಸ್ ತಿಳ್ಕೊಡ್ರಿ. ಯಾವುದೇ ಇಂಗ್ಲಿಷ್ ಸೆಂಟೆನ್ಸ್ ಮಾತಾಡ್ರಿ, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಈ ಮೂರರಲ್ಲಿ ಕ್ರಿಯಾಪದ ಇರಕ್ ಸಾಧ್ಯನೇ ಇಲ್ಲ. ಹೆಲ್ಪಿಂಗ್ ವರ್ಬ್ಸ್ ಇರ್ತಾವ, ಕ್ರಿಯಾಪದ ಮೇನ್ ವರ್ಬ್ ಬೇಸ್ ವರ್ಬ್ ಅಂತೀವಲ್ಲ ನಾವು, ಫಸ್ಟ್ ಕಾಲಂ ಬರ್ದಿದೀವಲ್ಲ ಆ ಕ್ರಿಯಾಪದ ಇರಕ್ ಸಾಧ್ಯನೇ ಇಲ್ಲ. ಅವು ಕನ್ನಡದಲ್ಲಿನೂ ಇಲ್ಲ, ಇಂಗ್ಲಿಷ್ ನಲ್ಲಿನೂ ಇಲ್ಲ. ಓಕೆ, ಸೊ ಇದು ನಾನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಹೇಳ್ತಾ ಇದ್ದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಶೋಸ್ ಆಕ್ಷನ್, an action which is going on at the time of the speaking. ನಾವು ಮಾತನಾಡುವ ಸಮಯದಲ್ಲಿ ಒಂದು ಕ್ರಿಯೆ ನಡೆಯುತ್ತಿದೆ ಅಂತ ಹೇಳುವಾಗ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ನೀವು ಕನ್ಫ್ಯೂಷನ್ ಆಗಬಾರ್ದು. ಇಲ್ಲಿ ನಾವು ಮೇಲಿಂದ ಅಫರ್ಮೇಟಿವ್ ಬಳಸ್ತಾ ಇರ್ತೀನಿ ಒಮ್ಮೊಮ್ಮೆ. ಈಗ ನೋಡ್ರಿ, ನಾನು ಮಾತನಾಡುವ ಸಮಯದಲ್ಲಿ ಒಂದು ಕ್ರಿಯೆ ನಡೆಯುತ್ತಿದೆ ಅನ್ನೋದಷ್ಟೇ ಅಲ್ಲ, ನಡೆಯುತ್ತಿಲ್ಲ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನಾನು ಮಾತನಾಡುವ ಸಮಯದಲ್ಲಿ ಕ್ರಿಯೆ ನಡೆಯುತ್ತಿಲ್ಲ, ನಾನು ಈಗ ಊಟ ಮಾಡುತ್ತಿಲ್ಲ, ಆ ಕ್ರಿಯೆ ಆಗ್ತಾ ಇಲ್ಲಲ್ಲ, ಈಗ ಆ ಕ್ರಿಯೆ ನಡೀತಾ ಇಲ್ಲ. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನೆಗೆಟಿವ್ ಫಾರ್ಮ್ ನಲ್ಲಿ ಇದೆ. ಓಕೆ, ನಾ ಹೇಳಿದ್ನಲ್ಲ, ಒಂದು ಟೆನ್ಸ್ ನಲ್ಲಿ 4 ತರದ ಸೆಂಟೆನ್ಸ್ ಗಳು ಇರ್ತಾವ. ಅಫರ್ಮೇಟಿವ್, ನೆಗೆಟಿವ್, ಇಂಟರಾಗೇಟಿವ್, ನೆಗೆಟಿವ್ ಇಂಟರಾಗೇಟಿವ್. ಈ 4ರಲ್ಲಿ ಒಂದು ಯಾವ್ದಾದ್ರು ಮಾತಾಡ್ತೀವಿ. ಪ್ರತಿಯೊಂದು ಟೆನ್ಸ್ ನಲ್ಲಿ 4 ವಾಕ್ಯಗಳು ಇರ್ತಾವ. ನಾನು ಇಂಟ್ರೊಡಕ್ಷನ್ ಕ್ಲಾಸ್ ನಲ್ಲಿ ಡಿಟೇಲ್ ಆಗಿ ಇದ್ರ ಬಗ್ಗೆ ಹೇಳಿದೀನಿ, ಬಹಳ ಬೇಸಿಕ್ ಆಗಿ ಹೇಳಿದೀನಿ. ಇದು ನಮ್ಮ ಕೋರ್ಸ್ ಹೇಗಿರ್ತದಂದ್ರ ಸಿಂಪಲ್ ಟು ಕಾಂಪ್ಲೆಕ್ಸ್. ಓಕೆ, ಇವನ್ ಜೀರೋ ಇದ್ದವರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕು ಅದನ್ನ. ಓಕೆ, ಆ ರೀತಿಯಾಗಿ ನಾವು ಕಲಿಸ್ಕೊತಾ ಹೋಗ್ತೀವಿ. ಅದಕ್ಕೆ ನಾನು ಹೇಳಿದೆ ನಿಮಗೆ ಮೊದಲೇ, ಈ ಗ್ರಾಮರ್ ಕೋರ್ಸ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ನೀವು ಕೇಳಬೇಕಂತ ಕೂತ್ಕೊಂಡಿದ್ರಿ ಅಂತಂದ್ರ, ವಿಡಿಯೋ ನೋಡ್ಬೇಕಂತ ಕೂತ್ಕೊಂಡಿದ್ರಿ ಅಂದ್ರ ಹೇಳ್ತೀನಿ, ಬ್ಲ್ಯಾಂಕ್ ಆಗೇ ಕುತ್ಕೊಳ್ಬೇಕು ನೀವು. ಅಂದ್ರ ನನಗೇನು ಬರುದಿಲ್ಲ ಅಂತ ತಿಳ್ಕೊಂಡ ಕುತ್ಕೊಳ್ಬೇಕು. ಓಕೆ, ಇಂಗ್ಲಿಷ್ ನಲ್ಲಿ ನಾನು ಜೀರೋ ಅದೀನಿ ಅಂತ, ಅವಾಗ ಇದು ಅರ್ಥ ಆಗ್ತಾ ಹೋಗ್ತದೆ ನಿಮಗೆ. ನೀವು ಎಲ್ಲಾದ್ರೂ ಬೇರೆ ಕಡೆ ಓದಿ, ಬೇರೆ ಕಡೆ ಕ್ಲಾಸ್ ಕೇಳಿ ಇದನ್ನ ಕೇಳಕ್ ಹತ್ತಿದ್ರ ಅಲ್ಲೇದ ನೆನಪಾಗುತ್ತೆ, ಇಲ್ಲಿದ್ ಹೇಳುವಾಗ ಎಲ್ಲ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ಓಕೆ, ಅದಕ್ಕ ನೀವ್ ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡು ಕೂತ್ಕೊಡ್ರಿ, ಏನೋ ಭಾರಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತಾ, ಮತ್ ಮಾತಾಡಕ್ ಕಲಿತೀರಿ. ಸ್ವಲ್ಪ ಟೈಮ್ ತಗೊಳುತ್ತಂತ ಮೊದಲೇ ಹೇಳಿದೀನಿ ನಾನು. ಈ ಒಂದು ಮೆಥಡ್ ಸ್ವಲ್ಪ ಪ್ರಾಸೆಸ್ ದೊಡ್ಡದಿದೆ, ಇದು ಲಾಂಗ್ ಪ್ರಾಸೆಸ್ ಇದೆ. ಇನ್ಫ್ಯಾಕ್ಟ್ ಐ ಅಗ್ರಿ ಇಟ್, ಬಟ್ ಎಫೆಕ್ಟಿವ್ ಆಗಿ ಪ್ಯೂರ್ ಇಂಗ್ಲಿಷ್ ಅನ್ನ ಕಲಿತೀರಿ, ಗ್ರಾಮ್ಯಾಟಿಕಲ್ ಇಂಗ್ಲಿಷ್ ಅನ್ನ ಕಲಿತೀರಿ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಡೆಫಿನೆಟ್ಲಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬಹಳಷ್ಟು ಕ್ವಶನ್ಗೆ ಆನ್ಸರ್ ಅನ್ನ ಮಾಡ್ತೀರಿ. ಸೊ ಅದಕ್ಕಾಗಿ ಮತ್ತೆ ನಾನು ಡೈಲಿ ಒಂದೊಂದು ಕ್ವಶನ್ ಪೇಪರ್ ಕ್ವಶನ್ ತಗೊಂಡು ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಅದನ್ನು ಆ ವಿಡಿಯೋನು ನೋಡ್ಬೋದು. ಸಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅದರ ಸೂತ್ರ ನಿಮಗೆ ಗೊತ್ತಿದೆ. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, V1, ING, ಆಬ್ಜೆಕ್ಟ್. ಈ ಕ್ಲಾಸಿನ ಎಫೆಕ್ಟ್ ಯಾವಾಗ ಸ್ಟಾರ್ಟ್ ಆಗ್ತದೆ ನಿಮಗೆ, ಒಂದು ಟಾಪಿಕ್ ಕಂಪ್ಲೀಟ್ ಆಯ್ತಲ್ಲ ಅವಾಗ ಗೊತ್ತಾಗುತ್ತೆ ನಿಮ್ಗೆ, ಹಿಂದಿಂದ ಮುಂದಿಂದ ಎಲ್ಲ ಗೊತ್ತಾಗ್ತಾ ಹೋಗ್ತದೆ. ಅದಕ್ಕ ಸ್ವಲ್ಪ ಪೇಶನ್ಸ್ ದಿಂದ ಫುಲ್ ಟಾಪಿಕ್ ಮುಗಿಯೋವರೆಗೂ ಕುತ್ಕೋಬೇಕು, ನೋಡ್ಬೇಕು. ಸುಮ್ನೆ ಅದು ನಾವು ನಿಮ್ಮ ಎಲ್ಲಾ ಸಂದೇಹಗಳಿಗೆ ಉತ್ತರವನ್ನು ಕೊಟ್ಟಿರ್ತೀನಿ ನಾನು. ಓಕೆ, ನೀವು ಏನ್ ಕ್ವಶನ್ ಕೇಳ್ತೀರ ಅನ್ನೋದು ನನಗೆ ಇಲ್ಲಿ ಗೊತ್ತಾಗ್ತಿರ್ತದೆ, ಅದಕ್ಕೆ ಉತ್ತರ ಹೇಳ್ಬಿಟ್ಟಿರ್ತೀನಿ. ಅಷ್ಟಾದ್ರೂ ಸಹಿತ ನಿಮ್ಗೆ ಸಂದೇಹಗಳು ಇದ್ರೆ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಬಾಕ್ಸ್. ಓಕೆ, ಸೊ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, V1, ING, ಆಬ್ಜೆಕ್ಟ್. ಇದು ಅಫರ್ಮೇಟಿವ್ ಸೂತ್ರ. ನೆಗೆಟಿವ್ ಸೂತ್ರ, ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ನಾಟ್, V1, ING, ಆಬ್ಜೆಕ್ಟ್. ಈ V1 ಮುಂದ ನಾಟ್ ಹಚ್ಚಿಬಿಡುದು ಅಷ್ಟೇ. ಸಾರಿ, ಈ ಹೆಲ್ಪಿಂಗ್ ವರ್ಬ್ ಮುಂದೆ ನಾಟ್ ಹಚ್ಚಿಬಿಡುದು. ಓಕೆ, ಯಾವುದೇ ಟೆನ್ಸ್ ನೆಗೆಟಿವ್ ವಾಕ್ಯವನ್ನು ಮಾಡಬೇಕಾದ್ರೆ ಆ ಟೆನ್ಸ್ ನ ಹೆಲ್ಪಿಂಗ್ ವರ್ಬ್ ಮುಂದೆನೆ ನಾಟ್ ಯೂಸ್ ಮಾಡಬೇಕು, ಬೇರೆ ಎಲ್ಲಿ ಯೂಸ್ ಮಾಡಬಾರ್ದು. ಏನು ಐ ನಾಟ್ ಗೋಯಿಂಗ್ ಅನ್ಬಾರ್ದು, ಐ ಆಮ್ ನಾಟ್ ಗೋಯಿಂಗ್, ಲೈಕ್ ದಿಸ್. ಈ ತರ ಈಗ ನೋಡ್ರಿ, ಆಮ್, ಈಸ್, ಆರ್ ಇದ್ರದ್ದು ಮೇನ್ ಹೆಲ್ಪಿಂಗ್ ವರ್ಬ್ಸ್, ಸಾರಿ ಮೇನ್ ವರ್ಬ್ಸ್ ಅಲ್ಲ, ಹೆಲ್ಪಿಂಗ್ ವರ್ಬ್ಸ್. ಆಮ್, ಈಸ್, ಆರ್. ನೀವು ಇಂಗ್ಲಿಷ್ ಅನ್ನು ಮಾತಾಡ್ಬೇಕಾದ್ರೆ ಗ್ರಾಮರ್ ಗೊತ್ತಾಗ್ತಾ ಹೋಗ್ತದ. ನಾನು ಮಾತಾಡೋದು ಹೇಳ್ತಿರ್ತೀನಿ, ಹೆಚ್ಚಿಗೆ ನೀವು ಹೇಗೆ ಮಾತಾಡ್ಬೇಕು ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಗ್ರಾಮರ್ ಇದು ಹೇಳುವಾಗ ನೀವು ಅದ್ರ ಜೊತೆಗೇನೆ ಹೇಳ್ಕೊತ ಹೋಗ್ತಿರ್ತೀನಿ, ಅದು ಈಸಿಯಾಗಿ ಅರ್ಥ ಆಗ್ತಿರ್ತೈತಿ ಗ್ರಾಮರ್. ಅಂದ್ರೆ ಈ ಟೆನ್ಸ್ ಹೆಂಗಿರ್ತದ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಹೆಂಗಿರ್ತದ,
ಪ್ರೆಸೆಂಟ್ ಟೆನ್ಸ್ ಹೆಂಗಿರ್ತದೆ ಅನ್ನೋದು ಈಸಿಯಾಗಿ ಗೊತ್ತಾಗ್ತದೆ. ಕ್ವಶನ್ ಪೇಪರ್ ಬಿಡಿಸ್ತೀವಲ್ಲ ಮತ್ತಿಷ್ಟು ಆ ಕ್ವಶನ್ ಪೇಪರ್ಗೆ ಇದನ್ನ ಸ್ವಲ್ಪ ಅಪ್ಲಿಕೇಬಲ್ ಮಾಡಿ ಅಪ್ಲೈ ಮಾಡಿ ನೀವು ನಾವು ಬಿಡಿಸ್ತೀವಲ್ಲ ಅವಾಗ ಮತ್ತಿಷ್ಟು ನಿಮಗೆ ಹೆಚ್ಚಿನದು ಅರ್ಥ ಆಗ್ತಾ ಹೋಗ್ತದೆ. ಈಗ ನೋಡ್ರಿ, ಮೊದಲು ನೀವು ಇಂಗ್ಲಿಷ್ ನಲ್ಲಿ ಮಾತಾಡ್ಬೇಕಾದ್ರೆ ನನ್ನ ಕನ್ನಡದ ವಾಕ್ಯ ಯಾವ ಟೆನ್ಸಿಗೆ ಸಂಬಂಧಪಟ್ಟಿದೆ ಅಂತ ತಿಳ್ಕೊಳ್ಳೋದು ನಾವು ಮುಂದೆ ಹೋಗ್ಬಾರ್ದು. ಓಕೆ, ಈಗ ಒಂದೇನೋ ಮಾತಾಡ್ತಿದ್ರೆ ಅದನ್ನ ಹೆಂಗ್ ಮಾತಾಡ್ತೀವಿ ನಾವು ಕನ್ನಡದಲ್ಲಿ ಆಡು ಭಾಷೆಯನ್ನ ಮಾತಾಡ್ತೀವಿ, ನಮ್ಮ ಪ್ರದೇಶದ ಭಾಷೆಯನ್ನ ನಾವು ಮಾತಾಡ್ತೀವಿ. ಓಕೆ, ಗ್ರಾಮೆಟಿಕಲ್ ಆಗಿ ಇರ್ಲಿಕ್ಕೆ ಇರೋದಿಲ್ಲ ಅದು. ಈಗ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನಾನು 3 ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಆ ಟೆನ್ಸ್ ನಲ್ಲಿ ಅದರ ಅರ್ಥ ಇದೆ. ಒಂದು ಕ್ರಿಯೆ ಪ್ರೆಸೆಂಟ್ ದಲ್ಲಿ ಕಂಟಿನ್ಯೂಸ್ ಆಗ್ತಿರ್ಬೇಕು, ನಿರಂತರವಾಗಿ ನಡೀತಿರ್ಬೇಕು. ನಿರಂತರವಾಗಿ ಅಂದ್ರೆ ಆ ಕ್ರಿಯೆ ನಾವು ಮಾತಾಡಿದಾಗ ಆ ಕ್ರಿಯೆ ನಡೀತಿರ್ಬೇಕು, ಅದಕ್ಕ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ. ಸಿ, ಈ ವಾರ ನೀವು ನಮಗೆ ಇಂಗ್ಲಿಷ್ ಕಲಿಸುತ್ತಿದ್ದೀರಿ ಅಂತ ಬರ್ದಿನ ಇದನ್ನ ಹೆಂಗ್ ಮಾತಾಡ್ತೀವಿ? ಈ ತರ ಗ್ರಾಮೆಟಿಕಲ್ ಆಗಿ ನಾವು ಹೊರಗಡೆ ಮಾತಾಡ್ತೀವಿ. ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಅಲ್ಲೇ. ಯಾಕೆ ಇಂಗ್ಲಿಷ್ ನಲ್ಲಿ ಮಾತಾಡಕ್ ಬರೋದಿಲ್ಲ ಅಂದ್ರೆ ಅಲ್ಲಿ ನಾವು ಹೊರಗಡೆ ಮಾತಾಡೋದು ರೀತಿನ ಬೇರೆ, ಇಲ್ಲಿ ನಾವು ಕಲಿಸೋದನ್ನ ಬೇರೆ. ಹಿಂಗಾಗಿ ಬಿಟ್ಟದ, ಹಿಂಗಾಗಿ ಮಾತಾಡಕ್ ಬರೋದಿಲ್ಲ. ಅದಕ್ಕೆ ನೀವು ಇದನ್ನ ಆಕ್ಚುಯಲ್ ಆಗಿ ಹೊರಗಡೆ ಎಕ್ಸ್ಪೀರಿಯನ್ಸ್ ಮಾಡ್ರಿ, ಹೆಂಗ್ ಮಾತಾಡ್ತೀವಿ ನೋಡ್ರಿ. ಈ ವಾರ ನೀವು ನಮಗೆ ಇಂಗ್ಲಿಷ್ ಕಲಿಸುತ್ತಿದ್ದೀರಿ. ಈಗ ಯಾರ ನಮ್ಗೆ ಸ್ಟೂಡೆಂಟ್ ಭೇಟಿ ಆಗ್ತಾರ ಹೊರಗ, ಅವರು ಹೀಗೆ ಹೇಳ್ತಾರ, ನಾವು ಸರ ನೀವು ಈ ವಾರ ನಮಗೆ ಇಂಗ್ಲಿಷ್ ಕಲಿಸುತ್ತಿದ್ದೀರಿ ಅಂತ ನನಗೆ ಹೇಳುದಿಲ್ಲ. ಈ ಗ್ರಾಮೆಟಿಕಲ್ ಕನ್ನಡವನ್ನ ಹೇಳುವುದಿಲ್ಲ. ಇದೇ ಟೆನ್ಸ್ ನ ವಾಕ್ಯವನ್ನ ಹೆಂಗ್ ಹೇಳ್ತಿರ್ತಾನಂದ್ರವ, ಸರ್ ಈ ವಾರ ನಮಗೆ ಇಂಗ್ಲಿಷ್ ಕಲ್ಸಾಕತ್ತೀರಿ, ಸರ್ ನೀವು ಈ ವಾರ ನಮಗೆ ಇಂಗ್ಲಿಷ್ ಕಲ್ಸಾಕತ್ತೀರಿ, ನೀವು ಅಂತ ಒಮ್ಮೊಮ್ಮೆ ಹೇಳ್ತಾನ, ಒಮ್ಮೊಮ್ಮೆ ಹೇಳುದಿಲ್ಲ. ಸರ್ ಈ ವಾರ ಇಂಗ್ಲಿಷ್ ಕಲ್ಸಾಕತ್ತೀರಿ. ನಮ್ ಭಾಷೆ ಹೆಂಗಿರ್ತದ ಹಂಗ ಮಾತಾಡ್ತಾನ ನಾವು. ಅವ್ರ ಭಾಷೆ ಹೆಂಗಿರ್ತದ, ಅವ್ರ ಏರಿಯಾದ ಭಾಷೆ ಹೆಂಗಿರ್ತದ ಹಂಗ ನಮ್ಗೆ ಹೇಳ್ತಾನ. ಅದು ಗ್ರಾಮೆಟಿಕಲ್ ಆಗಿರ್ಲಿಕ್ಕಿಲ್ಲ. ಇನ್ಫ್ಯಾಕ್ಟ್ ಒಂದೊಂದು ಏರಿಯಾದಲ್ಲಿ ಗ್ರಾಮೆಟಿಕಲ್ ಆಗಿನೇ ಮಾತಾಡ್ತಾರ, ದಟ್ ಈಸ್ ಓಕೆ. ಈಗ ಈ ತರ ಮಾತಾಡ್ತಿರ್ತೀವಿ ನಾವು, ನಮ್ಮ ಪ್ರದೇಶದ ಭಾಷೆಯ ಹೇಗಿರ್ತತೋ ಹಾಗೆ ಮಾತಾಡ್ತೀವಿ. ಓಕೆ, ಸರ್ ನೀವು ನಮ್ಗೆ ಇಂಗ್ಲಿಷ್ ಕಲ್ಸಾಕತ್ತೀರಿ ಈ ವಾರ. ಈ ಕನ್ನಡದಲ್ಲಿ ಸಬ್ಜೆಕ್ಟ್ ವರ್ಬ್ ಯಾವ ಕಡೆಗಾರ ಇರ್ತದ, ಎಲ್ಲಾದ್ರೂ ಯೂಸ್ ಮಾಡಿರ್ತೀವಿ. ಆದ್ರೆ ಇಂಗ್ಲಿಷ್ ನಲ್ಲಿ ಹಾಗಿಲ್ಲ. ಈ ಸೂತ್ರಕ್ಕೆ ಅನುಗುಣವಾಗಿನೇ ಬರಿಬೇಕು ನೀವು. ಸೂತ್ರ ಹೇಗಿದೆ ಹಾಗೇನೆ ಬರಿಬೇಕು. ಮೊದಲು ಏನ್ ಬರಬೇಕು, ಸಬ್ಜೆಕ್ಟ್ ಬರಿಬೇಕು. ಇದನ್ನೇ ನೀವು ಎಷ್ಟು 3-4 ಅರ್ಥ ಬರುವಂಗ ಹೇಳ್ಬೋದು ನೋಡ್ರಿ. 3-4 ಟೈಪ್ಸ್ ಹೇಳ್ಬೋದು. ಈ ವಾರ ನೀವು ನಮಗೆ ಇಂಗ್ಲಿಷ್ ಕಲಿಸುತ್ತಿದ್ದೀರಿ, ನಮಗೆ ನೀವು ಈ ವಾರ ಇಂಗ್ಲಿಷ್ ಕಲಿಸುತ್ತಿದ್ದೀರಿ, ನೀವು ನಮಗೆ ಇಂಗ್ಲಿಷ್ ಈ ವಾರ ಕಲಿಸುತ್ತಿದ್ದೀರಿ. ನೋಡ್ರಿ ಎಷ್ಟು ವರ್ಡ್ ಜಂಪ್ ಎಷ್ಟಾಗ್ತದ. ಕಲಿಸುತ್ತಿದ್ದೀರಿ ನೀವು ನಮಗೆ ಈ ವಾರ ಇಂಗ್ಲಿಷ್. ಇಷ್ಟು ವಾಕ್ಯಗಳಾಗ್ತಾವ ಕನ್ನಡದಲ್ಲಿ. ಇಷ್ಟು ವಾಕ್ಯಗಳಲ್ಲಿ ಯಾವ್ದಾರು ಒಂದ್ ಮಾತಾಡ್ತಿರ್ತಾರೆ. ನಾನು ಈ ವಾಕ್ಯ ಮಾತಾಡ್ತಾ ಇದ್ರ ಇನ್ನೊಬ್ಬ ಇದೇ ವಾಕ್ಯವನ್ನ ಇನ್ನೊಂದ್ ತರ ಹೇಳ್ತಿರ್ತಾನ. ಅವನು ಇಂಗ್ಲಿಷ್ ಮೊದಲು ಬಂದಿರ್ತಾನ, ಇನ್ನೊಬ್ಬ ನೀವು ಮೊದಲು ಬಂದಿರ್ತದ, ಇನ್ನೊಬ್ಬರದು ನಮಗೆ ಮೊದಲು ಬಂದಿರ್ತದ. ನೋಡ್ರಿ, ನಮಗೆ ನೀವು ಈ ವಾರ ಇಂಗ್ಲಿಷ್ ಕಲಿಸುತ್ತಿದ್ದೀರಿ, ಮೊದಲೇ ನಮಗೆ ಬಂತು. ಇಂಗ್ಲಿಷ್ ನೀವು ನಮಗೆ ಈಗ ಕಲಿಸುತ್ತಿದ್ದೀರಿ, ಇಂಗ್ಲಿಷ್ ಮೊದಲು ಬಂತು. ಇಂಗ್ಲಿಷ್ ಕಲಿಸುತ್ತಿದ್ದೀರಿ ಈ ವಾರ ನೀವು ನಮಗೆ, ನೋಡ್ರಿ ಮೊದಲ ಇಂಗ್ಲಿಷ್ ಬಂತು. ಈಗ ಮೊದಲ ಇಂಗ್ಲಿಷ್ ಬಂದದ ಅಂತ ತಿಳ್ಕೊಂಡು ಇಂಗ್ಲಿಷ್ ಯೂಸ್ ಮಾಡಕ್ ಬರೋದಿಲ್ಲ ನೀವು. ಅಲ್ಲಿ ಏನಿದೆ ಸೂತ್ರದಲ್ಲಿ ಸಬ್ಜೆಕ್ಟ್ ಇದೆ, ಇದ್ರಲ್ಲಿ ಸಬ್ಜೆಕ್ಟ್ ಯಾವ್ದಿದೆ ಅದನ್ನೇ ಯೂಸ್ ಮಾಡ್ಬೇಕು ನೀವು. ಈ ಸಬ್ಜೆಕ್ಟ್ ಹಿಂದೆ ಏನಾರ ಇದೆ ಅನ್ರಿ, ಫಸ್ಟ್ ಏನಿದೆ, ಈ ವಾರ ಇದೆ, ಈ ವಾರ ಐತನೇ ಇಲ್ಲೇ ಸಬ್ಜೆಕ್ಟ್ ಇದೆ ಅಲ್ಲಿ. ಓಕೆ, ಆಬ್ಜೆಕ್ಟ್ ಬರಿ ಅಂತ ಹೇಳಿವನು ಅಥವಾ ಎಕ್ಸ್ಟ್ರಾ ವರ್ಡ್ ಬರಿ ಅಂತ ಹೇಳಿವನು, ಅಲ್ಲಿ ಲಾಸ್ಟ್ ಗೆ ಐತದೆ ಎಕ್ಸ್ಟ್ರಾ ವರ್ಡ್, ಆಬ್ಜೆಕ್ಟ್ ಪ್ಲಸ್ ಎಕ್ಸ್ಟ್ರಾ ವರ್ಡ್ಸ್. ಈ ವಾರ ನೀವು ನಮಗೆ ಇಂಗ್ಲಿಷ್ ಕಲಿಸುತ್ತಿದ್ದೀರಿ, ಕಲ್ಸಾಕತ್ತೀರಿ, ನಡೀತಿದೆ ಅದು. ಓಕೆ, ಇಲ್ಲಿ ನೀವು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಈ ಒಂದು ಸಂದರ್ಭ ಬಿಟ್ಟು ಬೇರೆ ಬೇರೆ ಸಂದರ್ಭಗಳಲ್ಲಿನೂ ಈ ಟೆನ್ಸ್ ಅನ್ನ ಬಳಸ್ತಿರ್ತೀವಿ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತದೆ. ಓಕೆ, ಈಗ ನಾನು ಈ ಟೆನ್ಸ್ ಮೇನ್ ಆಗಿ ಏನ್ ಹೇಳುತ್ತೆ ಅನ್ನೋದು ಮಾತ್ರ ಚರ್ಚೆ ಮಾಡ್ತಾ ಇದ್ದೀನಿ. ಮೇನ್ ಆಗಿ ಯಾವಾಗ ಇದನ್ನು ಬಳಸ್ತೀವಿ ಅಂತಂದ್ರ ಕ್ರಿಯೆ ನಡೀತಿರ್ಬೇಕು, ಅವಾಗ ಈ ಸೆಂಟೆನ್ಸ್ ಅನ್ನ ಬಳಸ್ತೀವಿ ನಾವು. ಓಕೆ, ಈಗ ಈ ವಾರ ನೀವು ನಮಗೆ ಇಂಗ್ಲಿಷ್ ಕಲಿಸುತ್ತಿದ್ದೀರಿ, ಈ ಕ್ರಿಯೆ ನಡೀತಾ ಇದೆ ಅಂತಾನ ಅರ್ಥ. ಆ ಕ್ರಿಯೆ ನಡೆಯಕೈತೈತಿ, ಈ ವಾರ ಕಂಟಿನ್ಯೂಸ್ ಆಗಿ ನಡೆಯಕೈತೈತಿ. ನಾನು ಮಾತನಾಡುವ ಸಮಯದಲ್ಲಿ ಅಲ್ಲಿ ಕ್ರಿಯೆ ನಡೀತಾ ಇದೆ. ಈ ನಾನು ಮಾತನಾಡುವ ಸಮಯದಲ್ಲಿ ಕ್ರಿಯೆ ನಡೀತಿರ್ಲಿಕ್ಕೆ ಇಲ್ಲೇ ಆ ಅರ್ಥದಲ್ಲಿ ಇರ್ತದಂತ ನೀವು ತಿಳ್ಕೊಬೇಕು. ಓಕೆ, ಯಾಕಂದ್ರ ಇದನ್ನ ನಾವು ಈ ಟೆನ್ಸ್ ಅನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿನೂ ಬಳಸ್ತೀವಿ. ನಾವು ಮಾತನಾಡುವ ಸಮಯದಲ್ಲಿ ಕ್ರಿಯೆ ನಡೀತಿರುದಿಲ್ಲ, ಆದ್ರೂ ಆ ವಾಕ್ಯವನ್ನ ಮಾತಾಡ್ತಿರ್ತೀವಿ. ಈ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಹುಡುಗನ ಭೇಟಿಯಾಗಿ ಇದನ್ನೇ ಕೇಳ್ತಿರ್ತಾನಂತ ಹೇಳಿದ್ನಲ್ಲ ಆಗಲೇ, ಅವ ಅವ ಮಾತಾಡುವಾಗ ಕ್ರಿಯೆ ನಡೀತಾ ಇಲ್ಲಲ್ಲ, ದಾರ್ಯಾಗ ಹೊಂಟಿರ್ತಾನ, ಕ್ರಿಯೆ ನಡೀತಾ ಇಲ್ಲ.
ನೀವು ಕಲಿಸುತ್ತಿದ್ದೀರಿ, ನಾ ಕಲ್ಸಕತ್ತಿಲ್ಲ ದಾರ್ಯಾಗ. ಅಂತ ಸಂದರ್ಭದಲ್ಲಿನೂ ಇದನ್ನ ಮಾತಾಡ್ತೇನೆ. ಓಕೆ, ಅದು ಯೂಸೇಜ್ ಹೇಳುವಾಗ ಇನ್ನಿಷ್ಟು ಸ್ಪಷ್ಟ ಆಗ್ತಾ ಹೋಗ್ತದೆ ನಿಮ್ಗೆ. ಯೂಸೇಜ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಹೇಳುವಾಗ ಈಗ ನೋಡಿ, ಈ ವಾರ ನೀವು ನನಗೆ ಇಂಗ್ಲಿಷ್ ಕಲಿಸುತ್ತಿದ್ದೀರಿ. ಇದು ಹೆಂಗ್ ಮಾತಾಡ್ತೀವಿ ಅಂತಂದ್ರ ನೋಡಿ, ಆಡು ಭಾಷೆದಲ್ಲಿ ಈ ವಾರ ನಮಗ್ ನೀವು ಇಂಗ್ಲಿಷ್ ಕಲ್ಸಕತ್ತೀರಿ ಅಂತೀರಿ. ನೀವು ಇದನ್ನ ಇಂಗ್ಲಿಷ್ ನಲ್ಲಿ ಮಾತಾಡ್ಬೇಕು. ಹೇಗ್ ಮಾತಾಡ್ಬೇಕು ಅಂತಂದ್ರೆ, ಮೊದಲ ಗ್ರಾಮರ್ ಕನ್ನಡಕ್ಕೆ ಕನ್ವರ್ಟ್ ಮಾಡ್ಬೇಕು ನೀವು. ಅದನ್ನ ಗ್ರಾಮರ್ ಕನ್ವರ್ಟ್ ಮಾಡಿದ್ರೆ ಹೆಂಗಾಗತ್ತ, ಈ ವಾರ ನೀವು ನಮಗೆ ಇಂಗ್ಲಿಷ್ ಕಲಿಸುತ್ತಿದ್ದೀರಿ, ಹಿಂಗಾಗತ್ತದ. ಈಗ ಇದ್ರಲ್ಲಿ ಏನ್ ಹುಡುಕ್ರಿ, ಮೊದಲ ವರ್ಬ್ ಹುಡುಕ್ರಿ. ಕಲಿಸು ಅನ್ನೋದು ವರ್ಬ್. ಯಾಕೆ ಮೊದಲ ವರ್ಬ್ ಯೂಸ್ ಹುಡುಕ್ಬೇಕಂತಂದ್ರ, ಈ ಪ್ರತ್ಯಯ ನೋಡಿದ್ರ ಈ ವರ್ಬಿಗೆ ಏನ್ ಪ್ರತ್ಯಯ ಯಾಡ್ ಆಗೈತಲ್ಲ, ಕಲಿಸು, ಕಲಿ, ಇದ್ದೀರಿ ಯಾಡ್ ಆಗೈತಲ್ಲ, ಅಂತ ಪ್ರತ್ಯಯಗಳಿದ್ರ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ತಿಳ್ಕೊಬೇಕು ನೀವು. ಓಕೆ, ಅದಕ್ಕೆ ವರ್ಬ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಗೊತ್ತಾದಾಗ ಈ ಸೂತ್ರ ಗೊತ್ತಾಗುತ್ತೆ ನಿಮ್ಗೆ, ಅಲ್ಲಿವರೆಗೂ ಗೊತ್ತಾಗುದಿಲ್ಲ. ಓಕೆ, ಇದು ಕಲಿಸು ಅನ್ನೋದು ವರ್ಬ್. ಆಮೇಲೆ ಸಬ್ಜೆಕ್ಟ್ ಬರ್ರಿ. ಸಬ್ಜೆಕ್ಟ್ ಯಾವ್ದು ಇದ್ರೊಳಗ, ಇದರಲ್ಲಿ ಕಲಿಸುವ ಕ್ರಿಯೆಯನ್ನ ಮಾಡುವವರು ಯಾರು, ಯಾರು ಆ ವಾಕ್ಯದಲ್ಲಿ ಕ್ರಿಯೆಯನ್ನ ಮಾಡ್ತಿರ್ತಾರೋ, ಅಥವಾ ಯಾವುದು ಆ ವಾಕ್ಯದಲ್ಲಿ ಕ್ರಿಯೆಯನ್ನ ಮಾಡ್ತಿರ್ತದೋ ಅದು ಸಬ್ಜೆಕ್ಟ್. ಇಲ್ಲಿ ಈ ಕ್ರಿಯೆ ಕಲಿಸು ಅನ್ನೋದು ಕ್ರಿಯೆಯನ್ನ ಮಾಡೋರು ಯಾರು, ನೀವು. ಅದಕ್ಕೆ ನೀವು ಬರ್ತತಿ, ನೀವು, ಯು. ಇವ್ ಇದ್ರ ಏನ್ ಬರ್ತದ ಅಂತ ಹೇಳಿನಿ, ಆರ್. ಯು ಆರ್. ಹೆಲ್ಪಿಂಗ್ ವರ್ಬ್ ತೊಂದ್ರಲ್ಲ, ಇಲ್ಲಿ ಹೆಲ್ಪಿಂಗ್ ವರ್ಬ್ ವಿ ಒನ್ ವರ್ಬ್. ಇಲ್ಲಿ ಹೇಳಿನ ವರ್ಬ್ ಕಲಿಸು, ಯು ಆರ್ ಟೀಚಿಂಗ್. ಕಲಿಸು, ಬೋಧಿಸು. ಟೀಚ್ ಐತಿದ, ಟೀಚ್ ವಿ ಒನ್ ಬರ್ದ. ಇದಕ್ಕೆ ಏನ್ ಆಡ್ ಮಾಡಿದ್ನಿ ನಾನು, ING, ಟೀಚಿಂಗ್. ಯು ಆರ್ ಟೀಚಿಂಗ್. ಈ ಮುಂದೆ ಏನ್ ಬರಿಬೇಕಂತ ಗೊತ್ತಾಗುದಿಲ್ಲ ಅಂತ ಇಟ್ಕೊಡ್ರಪ್ಪ. ಮುಂದೆ ಏನ್ ಬರಿಬೇಕಂತ ನನಗ್ ಗೊತ್ತಿಲ್ಲ. ಇನ್ನೂ ಅದಾವ ನೋಡ್ರಿ. ನೀವು ಇದನ್ನು ಬರದ್ರಿ ಈಗ. ಓಕೆ, ಇದನ್ನು ಬರದ್ರಿ. ಮುಂದೆ ಏನ್ ಬರಿಬೇಕು ಅನ್ನೋದು ಗೊತ್ತಾಗ. ಯು ಆರ್ ಟೀಚಿಂಗ್. ಇದನ್ನಷ್ಟೇ ಟ್ರಾನ್ಸ್ಲೇಷನ್ ಮಾಡ್ರಿ ಈಗ, ಅಂದ್ರೆ ಗೊತ್ತಾಗುತ್ತೆ ಮುಂದೆ ಏನ್ ಬರಿಬೇಕನ್ನೋ. ಯು ಆರ್ ಟೀಚಿಂಗ್, ನೀವು ಕಲಿಸುತ್ತಿದ್ದೀರಿ. ಮೈಂಡ್ ನಿಮ್ಗೆ ಕ್ವಶನ್ ಅರೈಸ್ ಆಗುತ್ತೆ, ಏನು ಅಂತೇಳಿ. ಅವಾಗ ಏನ್ ಬರಿಬೇಕು, ಇಂಗ್ಲಿಷ್. ಇದರಲ್ಲಿ ಆನ್ಸರ್ ಇರ್ತದ. ಏನು, ಇಂಗ್ಲಿಷ್. ಯು ಆರ್ ಟೀಚಿಂಗ್ ಇಂಗ್ಲಿಷ್. ಯಾರಿಗೆ, ಟು ಅಸ್. ಯಾವಾಗ, ದಿಸ್ ವೀಕ್. ಹೇಳಿನಲ್ಲ, ಇನ್ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಈ ವಾರ, ಮುಂದಿನ ವಾರ, ಮುಂದಿನ ವರ್ಷ, ಮುಂದಿನ ತಿಂಗಳು, ಈಗ, ಆಗ, ಇಲ್ಲಿ, ಅಲ್ಲಿ, ಇವ್ ಟುಡೇ, ಟುಮಾರೋ, ಎಸ್ಟರ್ಡೇ, ಇವೆಲ್ಲ ಲಾಸ್ಟಿಗೆ ಹೋಗುದ್ ಬಿಡ್ರಿ. ಸೆಂಟೆನ್ಸ್ ನಿಮ್ಮ ಕನ್ನಡ ಸೆಂಟೆನ್ಸ್ ನಲ್ಲಿ ಅವು ಬಂದ್ವು ಅಂದ್ರ, ನೀವು ಅವ್ನ ಹೇಳ್ತಾ ಇದ್ರಂದ್ರ ಅವು ಏನು ವಾಕ್ಯದ ಕೊನೆಗೆ ಯೂಸ್ ಮಾಡ್ತೀವಿ ಅಂತ ನೀವು ತಿಳ್ಕೊಳ್ಬೇಕು. ಓಕೆ, ಲೈಕ್ ದಿಸ್, ಯು ಆರ್ ಟೀಚಿಂಗ್ ಇಂಗ್ಲಿಷ್ ಟು ಅಸ್ ದಿಸ್ ವೀಕ್. ನೀವು ಹಿಂಗೂ ಬರಿಬಹುದು ಅದನ್ನ, ಯು ಆರ್ ಟೀಚಿಂಗ್ ಅಸ್ ಅಂತಾನು ಬರಿಬಹುದು. ಟೀಚಿಂಗ್ ಅಸ್, ಯು ಆರ್ ಟೀಚಿಂಗ್ ಅಸ್, ಯು ಆರ್ ಟೀಚಿಂಗ್ ಅಸ್. ಅಸ್ ಅನ್ನ ಈ ಕಡೆ ತಗೊಂಡ್ಬೋದು. ಅಸ್ ಅನ್ನ ವರ್ಬ್ ಮುಂದ ನೀವು ಯೂಸ್ ಮಾಡಿದಾಗ ಇಲ್ಲಿ ಟು ಬರುದಿಲ್ಲ. ಓಕೆ, ಅದನ್ನ ತಿಳ್ಕೊಬೇಕು. ಯು ಆರ್ ಟೀಚಿಂಗ್ ಇಂಗ್ಲಿಷ್ ದಿಸ್ ವೀಕ್, ಹಿಂಗೂ ಯೂಸ್ ಮಾಡಬಹುದು. ಓಕೆ, ಯು ಆರ್ ಟೀಚಿಂಗ್ ಇಂಗ್ಲಿಷ್ ದಿಸ್ ವೀಕ್. ನೋಡಿ, ಅಸ್ ಈ ಕಡೆ ಬರದ್ರಿ ಅಂತಂದ್ರ, ಅಂದ್ರ ವರ್ಬ್ ಮುಂದ್ಗಡೆನೆ ಬರದ್ರಿ ಅಂತಂದ್ರ ಟು ಬರುದಿಲ್ಲ. ಅದು ಇನ್ನೂ ಎರಡು ಅಬ್ಜೆಕ್ಟ್ ಅದಾವು. ಈ ಇಂಗ್ಲಿಷ್ ಬರದ್ ಮುಂದ್ ಬರ್ದ್ರ ಟು ಅಸ್ ಬರ್ತದೆ. ಓಕೆ, ಈಗ ಅವಳು ಈಗ ಕರ್ನಾಟಕದಲ್ಲಿ ವಾಸಿಸುತ್ತಿದ್ದಾಳೆ. ಅವಳು ಈಗ ಈಗ ಹೇಳ್ತೀವಿ ನಾವು, ಕರ್ನಾಟಕ ಹೋದಾಗ ಈಗ ಕರ್ನಾಟಕದಾಗ ಅದಾಳ್ರಿ ಅಂತೀವಿ, ಮಾತಾಡೋದನ್ನ ಇಲ್ಲ. ಅದಳ ಅನ್ನೋದು ಅರ್ಥ ಏನು, ಈಗ ಕರ್ನಾಟಕದಲ್ಲಿ ವಾಸಿಸುತ್ತಿದ್ದಾಳೆ ಅನ್ನೋ ಬದಲಾಗಿ ಅದಳ ಅಂತಿರ್ತೀವಿ ನಾವು ಅಷ್ಟೇ. ಈಗ ಅವಳು ಕರ್ನಾಟಕದಲ್ಲಿ ವಾಸಿಸುತ್ತಿದ್ದಾಳೆ. ಇದನ್ನ ಆಡು ಭಾಷೆಯಲ್ಲಿ ಮೊದಲು ಹೆಂಗ್ ಮಾತಾಡ್ತೀವಿ, ಈಗ ಆಕಿ ಕರ್ನಾಟಕದಾಗ ವಾಸ ಮಾಡಕತ್ತಾಳ್ರಿ. ವರ್ಬ್ ತಗೊಂಡ್ ಹೇಳ್ತಾ ಇದ್ದೀನಿ ನಿಮಗೆ. ಯೂಶುವಲಿ ಅದಾಳ್ರಿ ಅಂತಿರ್ತೀವಿ ನಾವು. ಈಗ ನಂದ ಉದ್ದೇಶ ಈ ಟೆನ್ಸ್ ಅನ್ನ ಅರ್ಥ ಮಾಡಿಸುವುದು. ಓಕೆ, ಅದಕ್ಕೆ ವರ್ಬ್ ತಗೊಳ್ತೀನಿ ನಾನು. ಈಗ ಆಕಿ ಕರ್ನಾಟಕದಾಗ ವಾಸ ಮಾಡಕತ್ತಾಳ್ರಿ ಅಂತಿರ್ತೀವಿ. ಈಗ ಆಕಿ ಕರ್ನಾಟಕದಾಗ ವಾಸ ಮಾಡಕತ್ತಾಳ್ರಿ. ಈಗ ಅವ್ರ ಊರಲ್ಲಿ ವಾಸ ಮಾಡಕತ್ತಾಳ್ರಿ. ಈಗ ಆಕಿ ಅವ್ರ ಊರಲ್ಲಿ ಅದಾಳ್ರಿ ಅನ್ನೋ ಬದ್ಲಿ ವಾಸ ಮಾಡಕತ್ತಾಳ್ರಿ ಅಂತಿರ್ತೀವಿ. ಓಕೆ, ಅಂದ್ರ ಈ ಸೆಂಟೆನ್ಸ್ ಹೇಳುವಾಗ ಆ ಕ್ರಿಯೆ ನಡೀತಿರ್ತದ, ಆಕಿ ವಾಸ ಮಾಡ್ತಿರ್ತಾಳ. ಓಕೆ, ಈಗ ಅವಾಗ ಅಂದ್ರೆ ಪ್ರೆಸೆಂಟ್ ಕ್ರಿಯೆ ಕಂಟಿನ್ಯೂ ಆಗ್ತಾ ಇರ್ತಾರ. ಈಗ ಅವಳು ಈಗ ಕರ್ನಾಟಕದಲ್ಲಿ ವಾಸಿಸುತ್ತಿದ್ದಾಳೆ. ಈಗಂದ್ರೆ ಈ ಕ್ರಿಯೆ ನಡೀತಿದೆ ನೋಡು, ವಾಸ ಮಾಡೋ ಕ್ರಿಯೆ ನಡೀತಿದೆ. ಅದಕ್ಕಾಗಿ ತಿದ್ದಾಳೆ ಅಂತ ಹೇಳ್ತಾ ಇದ್ದೀನಿ. ವಾಸ ಮಾಡಿದಳು ಅಂತ ಹೇಳಿಲ್ಲ, ವಾಸ ಮಾಡಿದ್ದಾಳೆ ಅಂತ ಹೇಳಿಲ್ಲ, ವಾಸ ಮಾಡುತ್ತಾಳೆ ಅಂತ ಹೇಳಿಲ್ಲ. ತಿದ್ದಾಳೆನೆ ಯಾಕೆ ಹೇಳಿದ್ರಂದ್ರ
ದಟ್ ಆಕ್ಷನ್ ಈಸ್ ಗೋಯಿಂಗ್ ಆನ್ ನೌ. ಓಕೆ, ಇದ್ರಲ್ಲಿ ನೋಡು ಅಗೇನ್ ವಾಸಿಸುತ್ತಿದ್ದಾಳೆ. ಈ ಪದಗಳಿಗೆ, ಈ ಕ್ರಿಯಾ ಪದಗಳಿಗೆ ಈ ಪ್ರತ್ಯಯಗಳು ಯಾಡ್ ಆಗ್ಬೇಕು. ಅವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ತಿಳ್ಕೊಬೇಕು. ಯಾವ್ಯಾವು? ತಿದ್ದೇನೆ, ತಿದ್ದೇವೆ, ತಿದ್ದಿ, ತಿದ್ದೀರಿ, ತಿದ್ದಾನೆ, ತಿದ್ದಾಳೆ, ತಿದೇ, ತಿದ್ದಾರೆ, ತಿವೆ. ಈ ಪ್ರತ್ಯಯಗಳು ಯಾಡಾದ್ರು ಕ್ರಿಯಾಪದಕ್ಕ ಅದು ನಥಿಂಗ್ ಬಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನೋಡ್ರಿ, ನಿಮಗೆ ಸ್ವಲ್ಪ ಕಿರಿಕಿರಿ ಅನಿಸ್ದಂಗ ಆಗುತ್ತೆ. ಏನು ತಿದ್ದಾಳೆ ತಿದ್ದಾನೆ ಏನೇನೋ ಹೇಳ್ತಾರೆ ಇವರು, ಕನ್ಫ್ಯೂಷನ್ ಆಗ್ತತಿದು ಅಂತ ಅನ್ಸುತ್ತದ. ಅದ್ರ ನನ್ನ ಪಾಯಿಂಟ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಇಲ್ಲದೆ ಇದ್ರೆ ಯಾವ ಕಾರಣಕ್ಕೂ ನೀವು ಕಲಿಯಕ್ ಸಾಧ್ಯನೇ ಇಲ್ಲ. ಅದೇ ಹೇಳಿದ್ನಲ್ಲ, ಮೊದಲು ಡಿಸ್ಟರ್ಬೆನ್ಸ್ ಆಗುತ್ತೆ ತಲೆಯಲ್ಲಿ. ಒಂಥರ ಇದು ಹಿಂಗ್ ಕಲಿಯೋದು ಸಾಧ್ಯನೇ ಇಲ್ಲ ಬಿಡಪ್ಪ ಅಂತ ಫೀಲಿಂಗ್ ಬಂದೇ ಬರ್ತದ. ಅದು ನಾನು ಕ್ವಶನ್ ಕೇಳ್ತೀನಿ, ಹೀಗೆ ನೀವು ಟ್ರೈ ಮಾಡದೇ ಇದ್ರೆ ಯಾವಾಗ್ನೂ ಕಲಿಯೋದಿಲ್ಲಲ್ಲ, ಅದಕ್ಕೇನ್ ಹೇಳ್ತೀರಿ? ಬಿಟ್ಟು ಬಿಡ್ಬೇಕಾಗತ್ತ. ಇದು ಸ್ವಲ್ಪ ದಿನ ಮಾತ್ರ ನಿಮ್ಗೆ ಈ ತರ ಕಿರಿಕಿರಿ ಆದಂಗ ಆಗತ್ತದ. ಸ್ವಲ್ಪ ದಿನ, ಒಂದು ಮ್ಯಾಕ್ಸಿಮಮ್ ಒಂದ್ ತಿಂಗಳ ನೀವು ಡೈಲಿ ಒಂದ್ ಸೆಂಟೆನ್ಸ್ ಮಾಡ್ತಿದ್ರೆ ಮ್ಯಾಕ್ಸಿಮಮ್ ಒಂದ್ ತಿಂಗಳ ಅಷ್ಟೇ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಆಮೇಲೆ ಇವ್ ಯಾವ ಇದರಲ್ಲಿ ವರ್ಬ್ ಕಂಡು ಹಿಡಿದು, ಸಬ್ಜೆಕ್ಟ್ ಕಂಡು ಹಿಡಿದು, ಹೆಲ್ಪಿಂಗ್ ವರ್ಬ್ ಕಂಡು ಹಿಡಿದು ಯಾವ್ದು ಪ್ರಾಬ್ಲಮ್ ಆಗೋದು ನಿಮ್ಮ ಬಾಯಲ್ಲಿ ಅವೇ ಬರ್ತಿರ್ತಾವ. ಓಕೆ, ಲೈಕ್ ದಿಸ್. ಈಗ ಅವಳು ಈಗ ಕರ್ನಾಟಕದಲ್ಲಿ ವಾಸಿಸುತ್ತಿದ್ದಾಳೆ. ನೋಡ್ರಿ, ಶಿ ಈಸ್ ಲಿವಿಂಗ್ ಇನ್ ಕರ್ನಾಟಕ. She is living in Karnataka. She is living in Karnataka. She is living in Karnataka. Is a live, ವಾಸಿಸು. ಸ್ಟೇಯಿಂಗ್ ಇನ್ ಕರ್ನಾಟಕ ಅಂದ್ರೆ ಓಕೆ. ಸ್ಟೇಯಿಂಗ್ ಅಂದ್ರೆ ಪರ್ಮನೆಂಟ್ ಅಲ್ಲ, ಅದು ಟೆಂಪರರಿ. ಲಿವಿಂಗ್ ಅಂದ್ರೆ ಪರ್ಮನೆಂಟ್. ವಾಸಿಸುತ್ತಿದ್ದಾಳೆ ಅಂದ್ರೆ ಯಾವ್ದಾದ್ರು ತಗೊಳ್ಬಹುದು, ನೋ ಪ್ರಾಬ್ಲಮ್. ಶಿ ಈಸ್ ಲಿವಿಂಗ್ ಇನ್ ಕರ್ನಾಟಕ. ಓಕೆ, ಅವಳು ಈಗ ಇನ್ನೊಂದು ವರ್ಡ್ ಐತಲ್ಲ, ಈಗ. ನಾವು ಹೇಳಿದ್ನಲ್ಲ, ಈಗ, ಆಗ, ನಾವು, ಈಗ, ದೆನ್, ಆಗ, ಲೈಕ್ ದಿ THEN. ಶಿ ಈಸ್ ಲಿವಿಂಗ್ ಇನ್ ಕರ್ನಾಟಕ. ಇದು ಅಂದ್ರ ಈ ಸೆಂಟೆನ್ಸ್ ಹೇಳುವಾಗ ಆ ಕ್ರಿಯೆ ನಡೀತಿರ್ತದೆ. ನೋಡ್ರಿ, ನನ್ನ ಗೆಳೆಯನು ಈಗ ಸಾಹಿತ್ಯವನ್ನು ಅಭ್ಯಾಸ ಮಾಡುತ್ತಿದ್ದಾನೆ. ಇದು ಶಿ ಅದಕ್ ಬಂತ ಮೊದಲ. ವಾಸ ಮಾಡುವವರು ಯಾರು? ಅವಳು. ಅದಕ್ಕೆ ಸಬ್ಜೆಕ್ಟ್. ನನ್ನ ಗೆಳೆಯನು ಈಗ ಸಾಹಿತ್ಯವನ್ನು ಅಭ್ಯಾಸ ಮಾಡುತ್ತಿದ್ದಾನೆ. ಸಾಹಿತ್ಯ ಅಭ್ಯಾಸ ಮಾಡೋರು ಯಾರು? ನನ್ನ ಗೆಳೆಯ, ಮೈ ಫ್ರೆಂಡ್. ಸಬ್ಜೆಕ್ಟ್. ಮೈ ಫ್ರೆಂಡ್ ಸಿಂಗುಲರ್ ಆಯ್ತಲ್ಲ, ಈಸ್ ಮಾಡುತ್ತಿದ್ದಾನೆ. ಈಸ್ ಅನ್ನ ಹೆಲ್ಪಿಂಗ್ ವರ್ಬ್ ಈಸ್ ಬಂತಿಲ್ಲ. ಈಸ್ ಮುಂದೆ ಏನೈತೆ? ವರ್ಬ್ ಹುಡುಕಾಡ್ಬೇಕು ಈಗ ನೀವು. ಅಭ್ಯಾಸ ಮಾಡೋದು ಸ್ಟಡಿಯಿಂಗ್. ಏನನ್ನ? ಮೈ ಫ್ರೆಂಡ್ ಈಸ್ ಸ್ಟಡಿಯಿಂಗ್. ಏನ್ ಅಭ್ಯಾಸ ಮಾಡ್ತಾ ಇದ್ದಾನೆ ಅಂತ ಕ್ವಶನ್ ಅರೈಸ್ ಆಗುತ್ತೆ ನೋಡ್ರಿ. ಅವಾಗ ಅದ್ರ ಮುಂದ ಸಾಹಿತ್ಯ, ಲಿಟ್ರೇಚರ್. ಯಾವಾಗ? ಈಗ. ನಾವು ಹೇಳಿನಲ್ಲ, ಈಗ, ಆಗ, ಅವು ಎಲ್ಲ ಬಂದಿದ್ರು ಲಾಸ್ಟಿಗೆ ಯೂಸ್ ಮಾಡ್ಬೇಕು ನೀವು. ಮೈ ಫ್ರೆಂಡ್ ಈಸ್ ಸ್ಟಡಿಯಿಂಗ್ ಲಿಟ್ರೇಚರ್ ನಾವು. ಓಕೆ, ಈಗ ನೋಡ್ರಿ, ಬರೀ ನೀವು ಓನ್ಲಿ ಈ ಅಫರ್ಮೇಟಿವ್ ಸೆಂಟೆನ್ಸ್ ಇವೆಲ್ಲ ಹೇಳಿದ್ವು. ಅಫರ್ಮೇಟಿವ್ ದಾಗ ಅಷ್ಟೇ ನೀವು ರೂಢಿ ಮಾಡ್ಕೊಳ್ಬೇಡ್ರಿ. ನೆಗೆಟಿವ್ನು ಮಾತಾಡ್ತಿರ್ತೀರಿ. ನೆಗೆಟಿವ್ ಹೆಂಗ್ ಮಾತಾಡ್ತಾರೆ ನೋಡ್ರಿ. ಯು ಆರ್ ಟೀಚಿಂಗ್ ಇಂಗ್ಲಿಷ್ ಟು ಅಸ್ ದಿಸ್ ವೀಕ್. ಯು ಆರ್ ಇದನ್ನ ತೋಡ್ರಿ, ಹೆಚ್ಚು ನ್ಯಾಚುರಲ್ ಆಗುತ್ತೆ ಅದು. ಓಕೆ, ಯು ಆರ್ ಟೀಚಿಂಗ್ ಅಸ್ ಇಂಗ್ಲಿಷ್ ದಿಸ್ ವೀಕ್. ಯು ಆರ್ ನಾಟ್, ಹೆಲ್ಪಿಂಗ್ ವರ್ಬ್ ಮುಂದೆ ನಾಟ್ ಯೂಸ್ ಮಾಡ್ಬೇಕು. ಯು ಆರ್ ನಾಟ್ ಟೀಚಿಂಗ್ ಇಂಗ್ಲಿಷ್ ಅಸ್, ಯು ಆರ್ ನಾಟ್ ಟೀಚಿಂಗ್ ಅಸ್ ಇಂಗ್ಲಿಷ್ ದಿಸ್ ವೀಕ್. ನೀವು ನಮಗೆ ಇಂಗ್ಲಿಷ್ ಕಲಿಸುತ್ತಿಲ್ಲ. ಈ ವಾರ ನಮಗೆ ಇಂಗ್ಲಿಷ್ ಕಲಿಸುತ್ತಿಲ್ಲ, ಕಲ್ಸಕ್ ಹತ್ತಿಲ್ಲ. ಅದು ನೆಗೆಟಿವ್ ಹೇಳ್ತಿರ್ಬೋದು. ಆ ಸಮಯದಲ್ಲಿ ಆಗ್ತಾ ಇಲ್ಲ ಕ್ರಿಯೆ ಅದು. ಶಿ ಈಸ್ ನಾಟ್, ಶಿ ಈಸ್ ನಾಟ್ ಹೆಲ್ಪಿಂಗ್ ವರ್ಬ್ ಮುಂದೆನೆ ನಾಟ್ ಯೂಸ್ ಮಾಡ್ಬೇಕು. ನೆಗೆಟಿವ್ ಸೆಂಟೆನ್ಸ್ ಅಂದ್ರೆ ಯಾವುದೇ ಟೆನ್ಸ್ ಇರ್ಲಿ, ಆ ಟೆನ್ಸಿನ ಹೆಲ್ಪಿಂಗ್ ವರ್ಬ್ ಮುಂದೆನೆ ನಾಟ್ ಯೂಸ್ ಮಾಡಬೇಕು. ಬೇರೆ ಎಲ್ಲಿ ಯೂಸ್ ಮಾಡಬಾರ್ದು ಅದನ್ನು. ಶಿ ಈಸ್ ನಾಟ್ ಲಿವಿಂಗ್ ಇನ್ ಕರ್ನಾಟಕ ನಾವು. ಈಗ ಕರ್ನಾಟಕದಲ್ಲಿ ವಾಸ ಮಾಡ್ತಿದ್ದಾಳ, ಈಗ ಕರ್ನಾಟಕದಲ್ಲಿ ವಾಸ ಮಾಡಾಕತ್ತಿಲ್ಲ. ಶಿ ಈಸ್ ನಾಟ್ ಲಿವಿಂಗ್ ಇನ್ ಕರ್ನಾಟಕ ನಾವು. ನೆಗೆಟಿವ್ನೇ ಹೇಳ್ತಿರ್ಬೋದು ನೀವು. ಆ ಕ್ರಿಯೆ ನೀವು ಮಾತನಾಡೋ ಸಮಯದಲ್ಲಿ ಆಗ್ತಾ ಇಲ್ಲ ಅದು. ಓಕೆ, ಈಗ ನೋಡು, ಮೈ ಫ್ರೆಂಡ್ ಈಸ್ ನಾಟ್ ಸ್ಟಡಿಂಗ್ ಲಿಟ್ರೇಚರ್ ನಾವು. ಈಸ್ ನಾಟ್ ಸ್ಟಡಿಂಗ್ ಲಿಟ್ರೇಚರ್ ನಾವು. ಮೈ ಫ್ರೆಂಡ್ ಈಸ್ ನಾಟ್ ಸ್ಟಡಿಂಗ್ ಲಿಟ್ರೇಚರ್ ನಾವು. ಓಕೆ, ಲೈಕ್ ದಿಸ್. ಇದನ್ನೇ ಇಂಟ್ರಾಗೇಟಿವ್ ಮಾಡೋದು ನೋಡು. ಇಂಟ್ರಾಗೇಟಿವ್ ಅಂದ್ರ ಆ ಟೆನ್ಸಿನ ಹೆಲ್ಪಿಂಗ್ ವರ್ಬ್ ಅನ್ನ ಮೊದಲು ತರೋದು. ಓಕೆ, ಆ ವಾಕ್ಯ ಏನಿರ್ತದ, ಆ ವಾಕ್ಯದಲ್ಲಿ ಏನು ಹೆಲ್ಪಿಂಗ್ ವರ್ಬ್ ಬಳಸಿರ್ತೀವಿ ಅದನ್ನ ಮೊದಲು ತರೋದು. ಇಲ್ಲಿ ಆರ್ ಬಳಸಿವಿ, ಇದನ್ನ ಮೊದಲು ತರೋದು. ಆರ್ ಯು ಟೀಚಿಂಗ್ ಇಂಗ್ಲಿಷ್? ಆರ್ ಯು ಟೀಚಿಂಗ್ ಅಸ್ ಇಂಗ್ಲಿಷ್ ದಿಸ್ ವೀಕ್? ಆರ್ ಯು ಟೀಚಿಂಗ್ ಅಸ್ ಇಂಗ್ಲಿಷ್ ದಿಸ್ ವೀಕ್? ನೀವು ನಮಗೆ ಇಂಗ್ಲಿಷ್ ಕಲಿಸುತ್ತಿದ್ದೀರಾ? ಅಥವಾ ನೀನು ನಮಗೆ ಇಂಗ್ಲಿಷ್ ಕಲಿಸುತ್ತಿದ್ದೀಯಾ? ಕಲಿಸುತ್ತಿದ್ದೀಯಾ?
ಓಕೆ. ಈಗ ನೋಡ್ರಿ, ಈಸ್ ಮೊದಲು ತರದು ಇಂಟ್ರಾಗೇಟಿವ್ ಮಾಡ್ತಾ ಇದ್ರಲ್ಲ, ಅದಕ್ಕೆ ಹೆಲ್ಪಿಂಗ್ ವರ್ಬ್ ಮೊದಲು ಬಂದ್ಬಿಡ್ತದ. ಈಸ್ ಶಿ ಲಿವಿಂಗ್ ಇನ್ ಕರ್ನಾಟಕ ನಾವು, ಈಸ್ ಶಿ ಲಿವಿಂಗ್ ಇನ್ ಕರ್ನಾಟಕ ನಾವು, ಇದು ಒಂದು ಬಂತಂದ್ರೆ ಎಲ್ಲವೂ ಬರ್ಲೇಬೇಕು. ಈಸ್ ಮೊದಲು ತರದು ಅಷ್ಟೇ, ಮತ್ತೊಂದು ಏನು ಕೆಲಸ ಇಲ್ಲ. ನೆಗೆಟಿವ್ ಮಾಡ್ಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಮುಂದೆ ನಾಟ್ ಯೂಸ್ ಮಾಡೋದು ಅಷ್ಟೇ, ಬೇರೆ ಏನು ಕೆಲಸ ಇಲ್ಲ. ಈಸ್ ಶಿ ಲಿವಿಂಗ್ ಇನ್ ಕರ್ನಾಟಕ ನಾವು ಕ್ವಶನ್ ಮಾರ್ಕ್. ನೋಡ್ರಿ, ಈಸ್ ಮೈ ಫ್ರೆಂಡ್ ಸ್ಟಡಿಂಗ್ ಲಿಟ್ರೇಚರ್ ನಾವು, ಈಸ್ ಮೈ ಫ್ರೆಂಡ್ ಸ್ಟಡಿಂಗ್ ಲಿಟ್ರೇಚರ್ ನಾವು ಕ್ವಶನ್ ಮಾರ್ಕ್. ನೆಗೆಟಿವ್ ಇಂಟ್ರಾಗೇಟಿವ್. ಆರಂಟ್ ಯು ಟೀಚಿಂಗ್ ಅಸ್ ಇಂಗ್ಲಿಷ್ ದಿಸ್ ವೀಕ್, ಆರಂಟ್. ನೆಗೆಟಿವ್ ಇಂಟ್ರಾಗೇಟಿವ್ ಆರಂಟ್. ಆರ್ ಅನ್ನೋದು ಮೊದಲು ಬಂದತ್ರಿ, ಸಾರಿ, ಆರ್ ಅನ್ನೋದು ಮೊದಲು ಬಂದತ್ತ. ಓಕೆ. ಈಗ ಆರ್ ಹೇಳಿನಲ್ಲ, ಮೊದಲ ಹೆಲ್ಪಿಂಗ್ ವರ್ಬ್ ಅಂತಂದ್ರೆ ಇಂಟ್ರಾಗೇಟಿವ್. ಆರಂಟ್ ಅಂದೇನಲ್ಲ, ಇದನ್ನ ನೆಗೆಟಿವ್ ಮಾಡ್ತೀವಿ. ಎನ್ ಇದ್ರ ಜೊತೆಗೇನೆ ಇಡ್ಬೇಕು. ಆರಂಟ್, ಇಸಂಟ್, ಯಾಮಂಟ್, ಯಾಮಂಟ್, ಈ ತರ ಟಿ ಒಂದೇ ಸೆಪರೇಟ್ ಮಾಡ್ಬೇಕು. ಈ ಎನ್ ಇದ್ರ ಜೊತೆಗೆ ಇಡ್ಬೇಕು. ಶಾರ್ಟ್ ಮಾಡಿ, ನಾಟ್ ಶಾರ್ಟ್ ಮಾಡಿ ಅದನ್ನ ಅರಂಟ್, ಇಸಂಟ್, ಯಾಮಂಟ್. ಓಕೆ. ಈಗ ಅರಂಟ್ ಅಂತ ತಗೊಳ್ಬೇಕು, ಎ ಕ್ಯಾಪಿಟಲ್ ಬರ್ತದೆ. ಅರಂಟ್ ಯು ಟೀಚಿಂಗ್ ಅಸ್ ಇಂಗ್ಲಿಷ್ ದಿಸ್ ವೀಕ್, ನೀವು ನೀನು ನಮಗೆ ನೀವು ನಮಗೆ ಈ ವಾರ ಇಂಗ್ಲಿಷ್ ಕಲಿಸುತ್ತಿಲ್ಲವೇ. ಕಲಿಸುತ್ತಿಲ್ಲ ಅಂದ್ರೆ ನೆಗೆಟಿವ್, ತಿಲ್ಲ. ಕಲಿಸುತ್ತಿಲ್ಲ ನೆಗೆಟಿವ್, ಕಲಿಸುತ್ತಿಲ್ಲವೇ ಇಂಟ್ರಾಗೇಟಿವ್. ಅದಕ್ಕೆ ಇದಕ್ಕೆ ನೆಗೆಟಿವ್ ಇಂಟ್ರಾಗೇಟಿವ್ ಅಂತಾರೆ. ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್. ಓಕೆ. ಈಗ ನೋಡ್ರಿ, ಇಸಂಟ್ ಶಿ ಲಿವಿಂಗ್ ಇನ್ ಕರ್ನಾಟಕ ನಾವು, ಅವಳು ಈಗ ಕರ್ನಾಟಕದಲ್ಲಿ ವಾಸಿಸುತ್ತಿಲ್ಲವೇ, ವಾಸಿಸುತ್ತಿಲ್ಲ, ವಾಸಿಸುತ್ತಿಲ್ಲವೇ. ನೆಗೆಟಿವ್ ಅಷ್ಟೇ ಏನಾಗಿರ್ತದ, ಅದು ವಾಸಿಸುತ್ತಿಲ್ಲ ಅಷ್ಟೇ ಅಂದಿರ್ತೀರಿ ನೀವು, ಅದು ಪಕ್ಕಾ ನೆಗೆಟಿವ್. ಅದು ವಾಸಿಸುತ್ತಿಲ್ಲವೇ ಕ್ವಶನ್. ಹೊಸ ಮಾಡಕ್ ಹತ್ತಿಲ್ಲನು ನಿಮ್ ಫ್ರೆಂಡ್, ಸಾಹಿತ್ಯ ಅಭ್ಯಾಸ ಮಾಡಕ್ ಹತ್ತಿಲ್ಲನು ನೋಡ್ರಿ, ಹತ್ತಿಲ್ಲ, ಹತ್ತಿಲ್ಲನು ಅಂತ ಆಡು ಭಾಷೆದಲ್ಲಿ ಕ್ವಶನ್ ಮಾಡಿರ್ತೀರಿ. ಅದಕ್ಕೆ ಎರಡೂ ಆಗಿರ್ತದ. ನೆಗೆಟಿವ್ನು ಅಂದಿರ್ತೀರಿ, ಇಂಟ್ರಾಗೇಟಿವ್ನು ಹೇಳಿರ್ತೀರಿ. ಸೊ ಈಸ್ ಮೈ ಫ್ರೆಂಡ್ ಸ್ಟಡಿಂಗ್ ಲಿಟ್ರೇಚರ್ ನಾವು, ಇಸಂಟ್ ಮೈ ಫ್ರೆಂಡ್ ಸ್ಟಡಿಂಗ್ ಲಿಟ್ರೇಚರ್ ನಾವು. ಓಕೆ. ಇಸಂಟ್, ಅಮಂಟ್, ಅಮಂಟ್ ಆಯ್ ತಗೊಂಡಿಲ್ಲ ಯಾವುದು ಎಕ್ಸಾಂಪಲ್, ಅದಕ್ಕೆ ಆಯ್ ಬಂದಿಲ್ಲ. ಲೈಕ್ ದಿಸ್, ಯಾಮ್ ಬಂದಿಲ್ಲ ಅದು. ಸೊ ಈ ರೀತಿ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನೀವು ತಿಳ್ಕೊಡ್ರಿ, ನಾನು ಈ ಸೆಂಟೆನ್ಸ್ ಅನ್ನ ಮಾತಾಡ್ತೇನೆ. ಯು ಆರ್ ಟೀಚಿಂಗ್ ಇಂಗ್ಲಿಷ್, ಯು ಆರ್ ಟೀಚಿಂಗ್ ಅಸ್ ಇಂಗ್ಲಿಷ್ ದಿಸ್ ವೀಕ್, ಮೈ ಫ್ರೆಂಡ್ ಇಸ್ ಸ್ಟಡಿಂಗ್ ಲಿಟ್ರೇಚರ್ ನಾವು, ಶಿ ಈಸ್ ಲಿವಿಂಗ್ ಇನ್ ಕರ್ನಾಟಕ. ಈ ಇಂಗ್ಲಿಷ್ ಸೆಂಟೆನ್ಸ್ ಇದನ್ನ ಕೇಳದೆ ಇದ್ದಾಗೂ ನಿಮ್ಗೆ ಅರ್ಥ ಆಗ್ತಾವ. ಈ ಪಾಯಿಂಟ್ ಅನ್ನ ನೆನಪಿಟ್ಕೊಡ್ರಿ, ಹೇಗೆ ಇಂಗ್ಲಿಷ್ ನಮಗ ಅಡೆತಡೆ ಆಗುತ್ತೆ ಅನ್ನೋದು. ಇದನ್ನ ನಾನು ಏನು ಹೇಳಿಲ್ಲಪ್ಪ, ಬಿಟ್ಬಿಟ್ಟಿ, ನಾನು ಏನು ಹೇಳಿಲ್ಲ. ಇದನ್ನ ಹೇಳ್ದೇನೋ ಇದ್ದಾಗನು ಸಹಿತ ಈ ಟೆನ್ಸ್, ಈ ವಾಕ್ಯಗಳನ್ನ ನಿಮ್ ಮುಂದೆ ಇಂಗ್ಲಿಷ್ ನಲ್ಲೇ ಮಾತಾಡಿದ್ರು ಸಹಿತ ನಿಮ್ಗೆ ಅರ್ಥ ಆಗುತ್ತ ಅದು. ನಾ 5 ನಿಮಿಷ 10 ನಿಮಿಷ ಇಂಗ್ಲಿಷ್ ನಲ್ಲಿ ಭಾಷಣ ಮಾಡಿದ್ನಿ ಅಂದ್ರ, ನೀವು ಎಷ್ಟೇ ದಡ್ಡಿದ್ರಿ ಇರ್ಲಿ, ಸ್ವಲ್ಪ ಅರ್ಥ ಆಗೇ ಆಗ್ತದ. ಆದರೆ ವೆನ್ ಇಟ್ ಕಮ್ಸ್ ಟು ಟಾಕಿಂಗ್, ಅದನ್ನ ನೀವೇ ಅದನ್ನ ಇಂಗ್ಲಿಷ್ ನಲ್ಲಿ ಮಾತಾಡ್ಬೇಕಂದ್ರೆ ಆಗುದಿಲ್ಲ. ಓಕೆ. ಈಗ ನೋಡ್ರಿ, ಈ 3 ಸೆಂಟೆನ್ಸ್ ಇವ್ನು ಹೇಳ್ದೆ ಇದ್ದಾಗೂ ಇವ್ನು ಮಾತಾಡಿದ್ನಿ ಅಂದ್ರೆ ನಿಮ್ಗೆ ಅರ್ಥ ಆಗ್ತಿರ್ತದ. ನೋಡ್ರಿ, ಮೈ ಫ್ರೆಂಡ್ ಈಸ್ ಸ್ಟಡಿಂಗ್ ಲಿಟ್ರೇಚರ್ ನಾವು, ಒಂದೊಂದು ವರ್ಡ್ ಗೊತ್ತಾಗ್ಲಿಕ್ಕಿಲ್ಲ, ಬಟ್ ಜನರಲ್ ಆಗಿ ಅರ್ಥ ಆಗ್ತಿರ್ತದ. ಶಿ ಈಸ್ ಲಿವಿಂಗ್ ಇನ್ ಕರ್ನಾಟಕ. ಓಕೆ. ಯು ಆರ್ ಟೀಚಿಂಗ್ ಅಸ್ ಇಂಗ್ಲಿಷ್ ದಿಸ್ ವೀಕ್, ಇವನ್ ಹೇಳಿದಾಗ ಪಕ್ಕಾ ಅರ್ಥ ಆಗ್ತಿರ್ತಾವ ನಿಮ್ಗ. ಆದ್ರೆ ಅದನ್ನೇ ನೀವು ಮಾತಾಡ್ಬೇಕು ಅನ್ಸಿದಾಗ ಅದು ಮಾತಾಡಕ್ ಬರ್ತಿರ್ಲಿಲ್ಲ. ಓಕೆ. ಅದಕ್ಕ ಈ ಮೆಥಡ್ ಮೂಲಕವೇ ಬರ್ತದ ಮಾತಾಡಕ. ಬರೇ ಅರ್ಥ ಆಗ್ತಾ ಹೋದ್ರೆ ಮಾತಾಡುದು ಯಾವಾಗ, ಮಾತಾಡಕ್ ಆಗುದಿಲ್ಲಲ್ಲ. ಅದಕ್ಕೆ ಈ ಮೆಥಡ್ ಮೂಲಕನೇ ತಗೊಳ್ಬೇಕು. ಜನರಲ್ ಆಗಿ ಮಾತಾಡಬಹುದು ನೀವು, ಆದ್ರೆ ಗ್ರಾಮರ್ ಗೊತ್ತಾಗ್ಬೇಕಲ್ಲ ನಿಮ್ಗೆ. ಇದೇನು ಆರಂಟೆ ಹಂಗೆ ಯಾವಾಗ ಯೂಸ್ ಮಾಡ್ಬೇಕು, ಯಾಮ್, ಈಸ್, ಆರ್, ಈ ಟೆನ್ಸ್ ಹೆಲ್ಪಿಂಗ್ ವರ್ಬ್ ನಾಟ್ ಎಲ್ಲಿ ಬರ್ತತ, ಇಂಟ್ರಾಗೇಟಿವ್ ಮಾಡೋ ಮುಂದ ಹೆಲ್ಪಿಂಗ್ ವರ್ಬ್ ಎಲ್ಲಿ ಬರ್ತತ, ಅದೆಲ್ಲ ಜನರಲ್ ಆಗಿ ಗೊತ್ತಾಗಬೇಕಾಗುತ್ತೆ ನಿಮ್ಗೆ. ಇನ್ನು ನಾವು ಟೆನ್ಸ್ ನಲ್ಲಿ ಅದೀವಿ, ಮುಂದ್ ಹೋದಂಗೆಲ್ಲ ಗೊತ್ತಾಗ್ತದೆ ನಿಮ್ಗೆ. ಓ, ಗ್ರಾಮರ್ ಅಷ್ಟೇ ಪ್ಲೆಜರೇಬಲ್ ಇದೆ ಲರ್ನಿಂಗ್ ಅದು, ಮತ್ತಷ್ಟೇ ಏನೋ ಡಿಫಿಕಲ್ಟ್ ಇದೆ. ಡಿಫಿಕಲ್ಟ್ ಅನ್ನೋಕ್ಕಿಂತ ಈಸಿ ಇದೆ, ಬಟ್ ಅದನ್ನ ಇನ್ವಾಲ್ವ್ಮೆಂಟ್ ತೋರಿಸ್ಬೇಕು ಅದ್ರಲ್ಲಿ. ಓಕೆ. ಸಿ, ಈ ಅರ್ಥದಲ್ಲಿ ನೀವು ಗ್ರಾಮರ್ ಮೂಲಕವೇನೆ ಕಲಿಬೇಕು ಅದನ್ನ. ಅಲ್ರಿ, ಇದನ್ನ ಓನ್ಲಿ ಇಂಗ್ಲಿಷ್ ನಲ್ಲಿ ನಾನು ಮಾತಾಡಕ್ ಬಂದ್ರೆ ಸಾಕ್ರಿ ಅನ್ನೋರು ಇದ್ರದ್ದು ಅವಶ್ಯಕತೆನೇ ಇಲ್ಲ. ಇದನ್ನ ಕೇಳೋದು ಅವಶ್ಯಕತೆನೇ ಇಲ್ಲ ನೀವು. ಅದೇ ಹೇಳ್ತಾ ಇದೀನಿ, ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದೀನಿ. ನೀವು 4 ಜನದ ಜೊತೆ ಮುಜುಗರ ಆಗ್ಲಿ ಬಿಡ್ಲಿ ಮಾತಾಡ್ಕೋತ ಇದ್ರ, ನ್ಯೂಸ್ ಚಾನಲ್ ಅನ್ನ ಕೇಳ್ತಾ ಇದ್ರ, ಇಂಗ್ಲಿಷ್ ನ್ಯೂಸ್ ಚಾನಲ್ ಅನ್ನ ಬಂದ್ಬಿಡ್ತದ ಅದು ಆಟೋಮೆಟಿಕ್ ಆಗಿ. ಸ್ವಲ್ಪ ದಿನದ ನಂತರ ಬಂದ್ಬಿಡ್ತದೆ ನಿಮ್ಗೆ. ಜಸ್ಟ್ ಕಮ್ಯುನಿಕೇಶನ್ ಗೆ ಗೊತ್ತಾಗ್ಬಿಡ್ತದೆ ನಿಮ್ಗೆ ಇಂಗ್ಲಿಷ್ ಹಿಂಗೆ ಇರ್ತದೆ ಅಂತ ಹೇಳಿ.
ಬಟ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಫೇಸ್ ಮಾಡಕ್ ಆಗುದಿಲ್ಲ ನಿಮ್ಗೆ. ಮಾತಾಡೋದು ಅಷ್ಟೇ ಗೊತ್ತಿರ್ತದೆ ನಿಮ್ಗೆ. ನೀವು ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಗ್ರಾಮರ್ ಕೇಳಿರ್ತಾನ, ನೀವು ಮಾತಾಡಕ್ ಹಚ್ತಾರ ನಿಮ್ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ. ಓಕೆ, ಇವನ್ ಇಂಟರ್ವ್ಯೂದಾಗ ಸಹಿತ ನೀವು ಜಸ್ಟ್ ಮಾತಾಡೋದು ಅಷ್ಟೇ ಅಲ್ಲ, ನಿಮ್ಮ ವೊಕ್ಯಾಬುಲರಿ, ನಿಮ್ಮ ಒಂದು ಗ್ರಾಮ್ಯಾಟಿಕಲ್ ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡ್ತಿರ್ತಾರೆ ಒಬ್ಬೊಬ್ರು. ಓಕೆ, ಅದಕ್ಕಾಗಿ ಗ್ರಾಮರ್ ಬದ್ಧವಾಗಿನೇ ಕಲಿದು ಬಹಳ ಒಳ್ಳೇದು. ಓಕೆ, ಇಲ್ಲದೇ ಇದ್ರ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ನಿಮಗೆ ಕ್ವಶನ್ ಗೆ ಆನ್ಸರ್ ಮಾಡಕ್ ಸಾಧ್ಯ ಆಗೋದಿಲ್ಲ. ಓಕೆ, ಇದು ನಾವು ತಿಳ್ಕೊಬೇಕು. ಈ ತರ ನಾವು ಬರೀ ನಾನು ಹೇಳ್ತಾ ಇರೋದು ಮಾತಾಡ್ಸೋದು ಅಷ್ಟೇ ಹೇಳ್ತಾ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮಾತಾಡ್ಸೋದು ಅಷ್ಟೇ ಆದ್ರೆ ಈ ಕ್ಲಾಸ್ ಅವಶ್ಯಕತೆನೇ ಇರುದಿಲ್ಲ. ನಾ ಹೇಳಿದ್ನಲ್ಲ, ಆ ತರ ಮಾಡ್ಕೊತ ಹೋದ್ರ ಬರ್ತದ ಅದು. ಒಂದು 20-30% ಬರ್ತದ. ಈ ತರ ಕಲ್ತ್ರೆ ನೀವು 90% ಕಲಿತೀರಿ, 80% ಕಲಿತೀರಿ ಅಟ್ ಲೀಸ್ಟ್. ಓಕೆ, ಅದು ಗ್ರಾಮ್ಯಾಟಿಕಲ್ ಆಗಿ ಇತ್ತಾಗ ಮಾತಾಡಕ್ನು ಬರ್ತದ, ಈ ಕಡೆ ಎಕ್ಸಾಮ್ನು ಫೇಸ್ ಮಾಡ್ತೀರಿ. ಓಕೆ, ಅದಕ್ಕಾಗಿ ಈ ಪದ್ಧತಿಯನ್ನ ಅನ್ವಯಿಸಿಕೊಡ್ರಿ ನಿಮ್ಮ ಇಂಗ್ಲಿಷ್ ಮಾತಾಡುವಾಗ. ಸ್ವಲ್ಪ ಲೇಟ್ ಆಗುತ್ತ, ಆದ್ರೂ ಲೇಟ್ ಆದ್ರೂ ಬಹಳ ಸ್ವಚ್ಛವಾಗಿ ನೀವು ಕಲಿತೀರಿ, ಇಂಗ್ಲಿಷ್ ಅನ್ನ ಗ್ರಾಮ್ಯಾಟಿಕಲ್ ಆಗಿ ಕಲಿತೀರಿ. ಓಕೆ, ಆ, ಇದು ಇವತ್ತಿನ ಆ, ತರಗತಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಏನ್ ಮಾಡ್ತೀನಿ ಅಂದ್ರ, ಈ ಟೆನ್ಸ್ ಅನ್ನ ಮತ್ತೆ ಯಾವ ಯಾವ ಸಂದರ್ಭದಲ್ಲಿ ಬಳಸ್ತೀವಿ. ಈಗ ಒಂದ್ ಹೇಳಿದ್ನೆ, ಒಂದ್ ಸಂದರ್ಭದಲ್ಲಿ ಮಾತ್ರ ಇದನ್ನ ಬಳಸ್ತೀವಿ ಟೆನ್ಸ್ ಅಂತ ಹೇಳಿದ್ವಿ. ಏನು? ಆ ಯಾವ ಟೆನ್ಸು? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಈಗ ನಾನು ಮಾತನಾಡುವ ಸಮಯದಲ್ಲಿ ಈಗ ಕ್ರಿಯೆ ಆಗ್ತಾ ಇದೆ ಅನ್ನುವಾಗ ಮಾತ್ರ ಬಳಸ್ತಾ ಇದೀವಿ ಅಂತ ಹೇಳಿದೆ. ಓಕೆ, ಅದು ಒಂದು ಯೂಸೇಜ್, ಅದ್ರದ್ದು ಒಂದು ಉಪಯೋಗ. ಇನ್ನೂ ಉಪಯೋಗಗಳು ಬೇರೆ ಬೇರೆ ಅದಾವ ಅದ್ರದ್ದು. ಅವುಗಳನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಓಕೆ, ಈಗ ಶಾರ್ಟ್ಲಿ ನಾವು ಏನ್ ಮಾಡ್ತೀವಿ, ಡೈಲಿ ಒಂದು ಅಥವಾ ಎರಡು ಕ್ವಶನ್ಸ್ ಅನ್ನ ರೀಸೆಂಟ್ ಆಗಿ ನಡೆದಿದ್ವಿ ಎಕ್ಸಾಮಿನೇಷನ್ಸ್ ಅಥವಾ ಬೇರೆ ಹಿಂದಿನ ಯಾವೇ ಆಗ್ಲಿ, ಎಕ್ಸಾಮಿಗೆ ಪ್ರೀವಿಯಸ್ ಕ್ವಶನ್ ಪೇಪರ್ ದಲ್ಲಿ ಇರುವಂತ ಯಾವ್ದಾದ್ರು ಕ್ವಶನ್ ಅನ್ನ ಪಿಕಪ್ ಮಾಡಿ, ಟಾಪಿಕ್ ಬೇರೆ ಬೇರೆ ಇರ್ತಾವಲ್ಲ, ಅವ್ನ್ ಬಿಡಿಸ್ಕೋತಾ ಹೋಗ್ತೀವಿ. ಆ ವಿಡಿಯೋನು ಅಪ್ಲೋಡ್ ಮಾಡ್ಕೊತ ಹೋಗ್ತೀವಿ. ನೀವು ಆ, ಇಷ್ಟ ಇದ್ರ ಸಬ್ಸ್ಕ್ರೈಬರ್ ಆಗರಿ. ಆ ನಿಮ್ಗ ಏನೋ ಉಪಯುಕ್ತವಾದ ಮಾಹಿತಿ ಇಂಗ್ಲಿಷ್ ಬಗ್ಗೆ ನಿಮ್ಗೆ ಗೊತ್ತಾಗ್ತಾ ಹೋಗ್ತದೆ. ಇದರೊಂದಿಗೆ ನಮ್ಮ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.